आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಗುಣಪೂರ್ಣಳಾದ ಸರ್ವಸ್ವಾಮಿನಿಯಾದ ನಮ್ಮ ನಿಮ್ಮೆಲ್ಲರ ಇಷ್ಟ ಪರಮೇಷ್ಟ ದೇವತೆಯಾದ ಮಹಾಲಕ್ಷ್ಮೀ ದೇವಿಯನ್ನು ಒಂದು ವಿಶೇಷ ರೀತಿಯಿಂದ ಶಾಸ್ತ್ರ ಕೊಂಡಾಡುತ್ತದೆ, ನಮಗೆ ತಿಳಿಸಿಕೊಡ್ತದೆ. ಮಹಾಲಕ್ಷ್ಮೀ ದೇವಿ ಜಗತ್ತಿನ ತಾಯಿ, ರಜೋಗುಣಕ್ಕೆ ಅಭಿಮಾನಿನಿಯಾಗಿದ್ದಾಳೆ. ಆದ್ದರಿಂದಾಗಿ ಹುಟ್ಟಿದ ಯಾವೆಲ್ಲ ವಸ್ತುಗಳಿವೆ ಆ ಎಲ್ಲ ವಸ್ತುಗಳಿಗೂ ತಾಯಿ ಸ್ಥಾನದಲ್ಲಿ ಇದ್ದಾಳೆ ಲಕ್ಷ್ಮೀದೇವಿ. ತಾಯಿ ಅಂದ್ರೆ ಜವಾಬ್ದಾರಿ ಏನು? ಹುಟ್ಟಿದ ಕೂಸನ್ನು ಈ ರೀತಿಯಾಗಿ ಬೆಳೆಸಬೇಕು ಎಂಬುದಾಗಿ ತಾಯಿಯ ಜವಾಬ್ದಾರಿ. ಆ ಜವಾಬ್ದಾರಿಗಳು ಇದ್ದು ಸರಿಯಾದ ಸನ್ಮಾರ್ಗದೊಳಗೆ ತಾಯಿ ಬೆಳೆಸಿದರೆ ಅವಳು ಸಾರ್ಥಕಳಾದ ತಾಯಿ, ಯೋಗ್ಯಳಾದ ತಾಯಿ ಅನಿಸಿಕೊಳ್ತಾಳೆ. ಮಕ್ಕಳನ್ನು ಹೇಗೆ ಬೇಕೋ ಹಾಗೆ ಬೆಳೆಸಿದರೆ ಆ ತಂದೆ ತಾಯಿ ಸಾರ್ಥಕ ತಂದೆ ತಾಯಿಗಳು ಅನಿಸಿಕೊಳ್ಳೋದಿಲ್ಲ. ಇದರಲ್ಲಿ ನಮ್ಮ ಲಕ್ಷ್ಮೀದೇವಿ ಎಂಥ ತಾಯಿಯಾಗಿದ್ದಾಳೆ ಅಂತಂದರೆ, ವೇದ ಪುರುಷ ಒಂದು ಮಾತು ಹೇಳುತ್ತೆ, ಎಲ್ಲರಿಗೂ ಗೊತ್ತಿರಬಹುದು. ಎಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಯಾವ ಜೀವನನ್ನು ಬ್ರಹ್ಮನನ್ನಾಗಿ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ, ಅವನನ್ನು ಬ್ರಹ್ಮನಾಗ್ತಾನೆ, ಅವನನ್ನು ನಾನು ಬ್ರಹ್ಮನನ್ನಾಗಿ ಮಾಡ್ತೇನೆ. ಇಲ್ಲದೆ ಇದ್ರೆ ಜಗತ್ತಿನೊಳಗೆ ಬ್ರಹ್ಮ ಇರೋದಿಲ್ಲ. ಈ ಬ್ರಹ್ಮನನ್ನು ಬಿಟ್ಟು ಇನ್ನೊಬ್ಬನ ಯಾವನೋ ನೀನು ಬ್ರಹ್ಮನಾಗೋ ಈಗ ಅಂತಂದ್ರೆ ಅವನು ಬ್ರಹ್ಮನಾಗ್ತಾನೆ. ಇದು ಲಕ್ಷ್ಮೀದೇವಿಯ ಸಾಮರ್ಥ್ಯ. ತಂ ತಂ ಉಗ್ರಂ ಕೃಣೋಮಿ. ಒಬ್ಬ ಸಾಮಾನ್ಯನಾದ ಜೀವನನ್ನು ಎತ್ತಿಕೊಂಡು ಬಂದು ನೀನು ರುದ್ರನಾಗೋದ್ರೆ ಅವನು ರುದ್ರನ ಪದವಿ ಆಳ್ತಾನೆ. ಏನಾದ್ರೂ ಸೊಕ್ಕು ತೋರಿಸಿದ್ರೆ ಹೋಯ್ತು, ಬ್ರಹ್ಮ ಹೋದ, ರುದ್ರ ಹೋದ. ಯಸ್ಯ ಅಪಾಂಗ ಲವ ಮಾತ್ರತ ಊರ್ಜಿತಾಸ ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಲಕ್ಷ್ಮೀದೇವಿಯ ಕುಡಿ ನೋಟದಿಂದ ಬ್ರಹ್ಮನಾಗ್ತಾನೆ, ರುದ್ರನಾಗ್ತಾನೆ. ಹಾಗೆ ಯಾಕೆಂತಂದ್ರೆ ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳು ನೇರವಾಗಿ. ಈಗ ಲಕ್ಷ್ಮೀದೇವಿ ನಮಗೂ ತಾಯಿಯಾಗಿದ್ದಾಳಲ್ಲ, ಜಗನ್ಮಾತೆ ಅವಳು. ಆ ಲಕ್ಷ್ಮೀದೇವಿ ನಮ್ಮನ್ನ ಕುರಿತು ಅಪೇಕ್ಷೆ ಪಡಬೇಕು. ಇವನನ್ನು ಧಾರ್ಮಿಕರನ್ನಾಗಿ ಮಾಡ್ತೇನೆ, ಇವನನ್ನು ಸಾತ್ವಿಕನನ್ನಾಗಿ ಮಾಡ್ತೇನೆ, ಇವನನ್ನು ಸಜ್ಜನನನ್ನಾಗಿ ಮಾಡ್ತೇನೆ, ಇವನನ್ನು ಗುಣವಂತನನ್ನಾಗಿ ಮಾಡ್ತೇನೆ ಅಂತ ನಾವು ಹುಟ್ಟಿದಾಗ ಆ ಲಕ್ಷ್ಮೀದೇವಿ ಅಪೇಕ್ಷೆ ಪಟ್ಟರೆ ನಾವು ಸಾತ್ವಿಕರಾಗ್ತೇವೆ, ಸಜ್ಜನರಾಗ್ತೇವೆ, ಗುಣವಂತರಾಗ್ತೇವೆ, ವಿಷ್ಣು ಭಕ್ತರಾಗ್ತೇವೆ, ಧಾರ್ಮಿಕರಾಗ್ತೇವೆ. ಇವನೊಬ್ಬ ಕಳ್ಳನಾಗಲಿ, ಹೋಗರಿ ಆಗಲಿ, ಗುಂಡ ಆಗಲಿ, ತಂದೆ ತಾಯಿಗಳಿಗೆ ಗೌರವ ಕೊಡದಿರುವವನಾಗಲಿ, ಸಂಧ್ಯಾ ಏಕಾದಶಿ ಜಪತಪಗಳನ್ನು ಮಾಡದವನಾಗಲಿ, ಅಂತೇನಾದರೂ ಲಕ್ಷ್ಮೀದೇವಿ ತಾನು ಉಪೇಕ್ಷೆ ಮಾಡಿದಳು ಅಂತಂದ್ರೆ ಹಾಳಾಗಿ ಹೋಗ್ತೇವೆ. ಎಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ಕೃಣೋಮಿ ತಂ ಋಷಿಂ ಕೃಣೋಮಿ ತಂ ಸುಮೇಧಸಂ ಕೃಣೋಮಿ. ಅವನನ್ನು ಬುದ್ಧಿವಂತನನ್ನಾಗಿ ಮಾಡ್ತೇನೆ, ಅವನನ್ನು ತತ್ವಜ್ಞಾನಿಯನ್ನಾಗಿ ಮಾಡ್ತೇನೆ. ಇದು ನನ್ನ ಸಾಮರ್ಥ್ಯ ಅಂತ ಲಕ್ಷ್ಮೀದೇವಿ ಎದೆ ತಟ್ಟಿ ಹೇಳಿಕೊಳ್ತಾಳೆ. ಅಂತ ಲಕ್ಷ್ಮೀದೇವಿ ಹತ್ರ ನಾವು ಬಂದಿದ್ದೇವೆ. ಇಲ್ಲಿ ಲಕ್ಷ್ಮೀದೇವಿ ಅಂತಂದ್ರೆ ಏನೋ ಬೇಡಿದ್ದು ಕೊಡುವ, ಏನಂತಾರೆ, ದೊಡ್ಡ ದೊಡ್ಡ ಶ್ರೀಮಂತರು ಹೋಗ್ತಾ ಇರ್ತಾರೆ, ಹಾದಿಯಲ್ಲಿ ಕೂತವರಿಗೆ ₹1 ಕೊಟ್ಟು ಹೋಗ್ತಾರಲ್ಲ, ಅಂಥವಳಲ್ಲ ಲಕ್ಷ್ಮೀದೇವಿ. ಅಂತ ಉನ್ನತಳು ಸ್ವತ್ತಿನವಳಲ್ಲ ಲಕ್ಷ್ಮೀದೇವಿ. ನಮ್ಮ ತಾಯಿ ಎಂಥವಳು ಅಂತಂದ್ರೆ ಕರುಣೆ ಮಾಡಿ ನಮ್ಮನ್ನೆಲ್ಲರನ್ನು ಸನ್ಮಾರ್ಗದಲ್ಲಿ ತಂದವಳು, ಸನ್ಮಾರ್ಗದಲ್ಲಿ ಇರಿಸಿದವಳು, ನಮ್ಮನ್ನು ಧಾರ್ಮಿಕರನ್ನಾಗಿ ಮಾಡಿದವಳು, ನಮ್ಮನ್ನು ವಿಷ್ಣು ಭಕ್ತರನ್ನಾಗಿ ಮಾಡಿದವಳು, ನಮ್ಮನ್ನೆಲ್ಲ ಬ್ರಹ್ಮ ರುದ್ರದೇವರಿಂದ ಆರಂಭಿಸಿಕೊಂಡು ಎಲ್ಲರನ್ನು ಜಗನ್ಮಾನ್ಯರನ್ನಾಗಿ ಮಾಡಿದವಳು ಲಕ್ಷ್ಮೀದೇವಿ. ಅವಳಿಗೆ ಇನ್ನೇನು ಸಾಮರ್ಥ್ಯವಿದೆ ಅಂದ್ರೆ, ಬ್ರಹ್ಮದೇವರಿಗೆ 4 ತಲೆಯ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಒಂದು ಎಕ್ಸ್ಟ್ರಾ ತಲೆ ಇತ್ತು, 5ನೇ ತಲೆ. ಆ ತಲೆ ಯಾವುದಕ್ಕೂ ಉಪಯೋಗ ಬರ್ತಿರ್ಲಿಲ್ಲ, ಅದನ್ನು ತೆಗಿಬೇಕಾಗಿತ್ತು. ಅದನ್ನು ತೆಗಿಲಿಕ್ಕೆ ಯಾರು ಸಮರ್ಥರು? ದೇವರು ಹೇಳ್ದ, ರುದ್ರ ನೀ ತೆಗಿ ಅಂದ. ನಾಯನ್ ತೆಗಿತೇನೆ, ನಮ್ಮಪ್ಪನ ತಲೆ ನಾಯನ್ ತೆಗಿತೇನೆ ಅಂದ. ಆಗ ಲಕ್ಷ್ಮೀದೇವಿ ಹೇಳ್ತಾಳೆ, ಮೊಮ್ಮಗನೇ
ನಾನು ಹೇಳ್ತೇನೆ, ನಿನಗೆ ಆ ಶಕ್ತಿ ಬರುತ್ತೆ, ನಿನಗೆ ಆ ಸಾಮರ್ಥ್ಯ ಕೊಡ್ತೇನೆ ನಾನು ಅವಶ್ಯವಾಗಿ. ಅಲ್ಲ, ತಂದೆಯ ತಲೆ ಕಡಿದ್ರೆ ನನಗೆ ಪಾಪ ಬರೋದಿಲ್ವಾ? ನಾನು ಹೇಳಿದ್ದೇನೆ ತೆಗಿ ಅಂತ ಹೇಳಿ 5ನೆಯ ತಲೆಯನ್ನು ತೆಗೆಯುವಂತೆ ಮಾಡುವ ಸಾಮರ್ಥ್ಯವನ್ನು ರುದ್ರದೇವರಿಗೆ ಕೊಟ್ಟವಳು ನಮ್ಮ ತಾಯಿ ಲಕ್ಷ್ಮೀದೇವಿ. ಅಂಥ ಸಾಮರ್ಥ್ಯ ಇರುವಂತಹ ಅಂಥ ಸಮರ್ಥಳಾದ ಲಕ್ಷ್ಮೀದೇವಿ ನಮಗೊಂದು ಹೊತ್ತಿನ ಏಕಾದಶಿ ಮಾಡಿಸುವುದಿಲ್ವ? ನಾವು ಬೇಡಿಲ್ಲ, ಅಪ್ಲಿಕೇಶನ್ ಹಾಕಿಲ್ಲ, ಮಾಡಿಸುವುದಿಲ್ಲ. ಆಗುವುದಿಲ್ಲ 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 ಅಂತ ಅಳ್ಕೋತೇ ಕೂತ್ರೆ ತಾಯಿ ತಿನ್ನಿಸ್ತಾಳೆ. ನಾನು ಮಾಡ್ತೀನಿ ಬೇಕಾದಾಗಲಿ ಅಂತೇಳಿ ಹಠ ತೊಟ್ಟಿ ನಿಂತ್ರೆ ಬೇರೆ ಎಲ್ಲ ಕೆಲಸಕ್ಕೆ ತಡಿತಾಳೆ ತಾಯಿ. ಮಾಲಿಗೆ ಹೋಗೋದು ತಡಿತಾಳ, ಪಾನಿಪುರಿ ತಿನ್ನೋದು ತಡಿತಾಳ, ಫ್ರೆಂಡ್ಸ್ ಜೊತೆ ಆಟ ಮಾಡೋದು ತಡಿತಾಳ. ಯಾಕೆ ತಡೆಯೋದಿಲ್ಲ ತಾಯಿ? ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿತಾನೆ ಅವನು, ಅಳ್ತಾನೆ. ಹಾಗಾಗಿ ನೀನೇನ್ ಬೇಕಾದ್ರೂ ಮಾಡು ಅಂತಾಳೆ. ಹಾಗೆ ನಾನು ಧರ್ಮ ಮಾಡಿ ತೀರ್ತೇನೆ, ನಾನು ಸಂಧ್ಯಾವಂದನ ಮಾಡಿ ತೀರ್ತೇನೆ, ನಾನು ದೇವರ ಪೂಜೆ ಮಾಡಿ ತೀರ್ತೇನೆ ಅಂತ ಯಾರು ಹಠ ತೊಡ್ತಾರೆ ಅವರಿಗೆಲ್ಲ ಸರಂಜಾಮುಗಳನ್ನು ಮಾಡಿ, ಅನುಕೂಲತೆಗಳನ್ನು ಮಾಡಿ ಲಕ್ಷ್ಮೀದೇವಿ ಪ್ರೀತಿಯಿಂದ ಸ್ನಾನ ಮಾಡಿ ಬರುವುದರೊಳಗೇನೆ ತಾಯಿ ಹೇಗೆ ಸಂಧ್ಯಾವಂದನದ ಬಟ್ಟಲುಗಳನ್ನು ತಯಾರು ಮಾಡಿರ್ತಾಳಲ್ಲ, ಹಾಗೆ ಲಕ್ಷ್ಮೀದೇವಿ ತಯಾರು ಮಾಡಿರ್ತಾಳೆ. ಎಂದಿಗೂ ಶ್ರೀಮಂತರು ಸೇವೆ ಮಾಡಲಿಕ್ಕೆ ಬರುವುದಿಲ್ಲ, ಶ್ರೀಮಂತರು ಸೇವೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆದರೆ ಶ್ರೀಮಂತರ ತಾಯಿ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ನಮ್ಮ ಮನೆ ಕಾಯ್ಲಿಕ್ಕೂ ಬರ್ತಾಳೆ ವಾಚ್ಮನ್ ಆಗಿ. ಬೇಡಿದ್ದು ಕೇಳಿದ್ರೆ ಕೈ ಚಾಚಿದ್ರೆ ಕೈಯಾಗಿ ಇಡ್ಲಿಕ್ಕೆ ಬರ್ತಾಳೆ ಲಕ್ಷ್ಮೀದೇವಿ. ಇದು ಕರುಣಾಮಯಿಯಾದ ಲಕ್ಷ್ಮೀದೇವಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರುಣ್ಯ, ಶಕ್ತಿ, ಅವಳ ಬಲ, ಅವಳ ಸಾಮರ್ಥ್ಯವೇ. ಅಂದರೆ ನಾನು ಇದು ಅಂಬ್ರಣಿ ಸೂಕ್ತದಲ್ಲಿ ಬರುವಂತಹ ಲಕ್ಷ್ಮೀದೇವಿಯ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ. ಅಂದರೆ ಇಲ್ಲಿ ಬಂದಾಗ ನಮ್ಗೆ ಸ್ವಲ್ಪ ಕಾನ್ಸೆಪ್ಟ್ ಇರಬೇಕು. ಎಂಥವರ ಹತ್ರ ನಾವು ಬಂದಿದ್ದೇವೆ, ಎಂಥವರ ಹತ್ರ ನಾವು ಬಂದಿದ್ದೇವೆ. ದೊಡ್ಡ ಶ್ರೀಮಂತರಿದ್ದಾನೆ, ಆಗರ್ಭ ಶ್ರೀಮಂತರಿದ್ದಾನೆ, ಅವನ ಹತ್ರ ₹1 ಚಂದ ಬೇಡಿದ್ರೆ ಗಣಪತಿ ಕೂಡಿಸ್ತೇನೆ ಅದಕ್ಕೆ ₹11 ಕೊಡು ಅಂದ್ರೆ ಅವನಿಗೆ ಮಾಡಿದ ಅವಮಾನ ಅದು. ಯಾಕೆ? ನಾನು ₹100 ಕೋಟಿ ಕೊಡೋದಕ್ಕೆ ನನ್ನ ಸಾಮರ್ಥ್ಯವಿದೆ, ನನ್ನ ಹತ್ರ ಬಂದು ₹10 ಬೇಡ್ತೆ, ಹೋಗಾಚೆ ಅಂತಾನೆ ಅವನು, ಹೋಗಾಚೆ ಅಂತಾನೆ. ಹಾಗೆ ಅನಂತ ಜೀವರಾಶಿಗಳಿಗೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವಂತ ಲಕ್ಷ್ಮೀದೇವಿ ಹತ್ರ ಒಂದು ಏನೋ ಕಾಸಿ ಕೂಚಿ ಬಿಡಿ ಕಾಸು ಬೇಡಿದ್ರೆ ನಾವು ಲಕ್ಷ್ಮೀದೇವಿಗೆ ಮಾಡುವ ನೇರ ಅವಮಾನ ಅದು. ಹಾಗಾಗಿ ಲಕ್ಷ್ಮೀದೇವಿ ಮುಂದೆ ಬಂದಾಗ, ದೇವರ ಮುಂದೆ ಬಂದಾಗ ಬಹಳ ಕೇರ್ಫುಲ್ ಆಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಹಾಗಾದ್ರೆ ನಾವೆಲ್ಲ ಮನೆ ಕೊಡು, ಮಠ ಕೊಡು, ಜಾಬ್ ಕೊಡು, ಕೆಲಸ ಕೊಡು ಅಂತ ಬೇಡಬಾರ್ದ? ಅಥವಾ ಬೇಡಿದ್ದು ಕೊಡುವುದಿಲ್ವಾ? ಲಕ್ಷ್ಮೀದೇವಿ ಕೊಡ್ತಾಳೆ, ಸಮೃದ್ಧವಾಗಿ ಕೊಡ್ತಾಳೆ. ಕೊಟ್ಟದ್ದು ಬಿಡಿ ಕಾಸಿಗೆ ಉಪಯೋಗಕ್ಕೆ ಬರುವುದಿಲ್ಲ, ಅದು ಎಚ್ಚರದಲ್ಲಿರುತ್ತೆ. ಹೇಗೆ ಕೊಡ್ತಾಳೆ? ಮನಿ ಬೇಕು, ಮನಿ ಬೇಕು, ಮನಿ ಬೇಕು ಅಂತ ಹಠ ಮಾಡ್ತಾರೆ. 108 ಸಲ ಕಾಯಿ ಕಟ್ಟಿಸ್ತಾರೆ, ನನಗೊಂದು ಮನಿ ಬೇಕು. ಬೇಡಲೇ, ನಿನ್ನಿಂದ ಆಗುವುದಿಲ್ಲ, ಬೇಡ 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 ಅಂತ ಲಕ್ಷ್ಮೀದೇವಿ ಪರಿ ಹೇಳ್ತಾಳೆ, ಕೇಳುವುದಿಲ್ಲ. ಕೊನೆಗೆ ತಲೆ ಕೆಟ್ಟು ಹೋಗಿ ತಗೋ ದೊಡ್ಡ ಮನೆ ಕಟ್ಟು ಅಂತೇಳಿ ಅಂದು ಬಜೆಟ್ 1 ಕೋಟಿ ಇದ್ದಾಗ ₹3 ಕೋಟಿ ಮನೆ ಕಟ್ಟಿಸ್ಬಿಡ್ತಾಳೆ. ಭಾರಿ ಡೂಪ್ಲೆಕ್ಸ್ ಮನಿ, ಏನ್ ಟೈಲ್ಸು, ಏನ್ ಮಾರ್ಬಲ್ಸು, ಏನ್ ಡೋರ್ಗಳು, ಅದು ಇದು ಮಾಡಿ ಭಾರಿ ಆಯ್ತು, ವಾಸ್ತುಶಾಂತಿ ಆಯ್ತು, ಬಂದವರೆಲ್ಲ ಹಾಡಿದ್ರು, ಹೊಗಳಿದ್ರು, ಅಡಿಗೆ ಒಂದ್ ಎಲ್ಲಿಗೆ ₹500 ಊಟ ಎಲ್ಲ ಭರ್ಪೂರ ಆಯ್ತು. ಅವನು ತುಂಬಿ ಆನಂದದೊಳಗೆ ಮುಂದೆ ಮೊಳಗಿದ್ದ. ಆಗ ರಾತ್ರಿ ಹೆಂಡತಿ ಎಬ್ಬಿಸಿ ಹೇಳ್ತಾಳ, ಬಹಳ ಎಚ್ಚರ ತಪ್ಪಬೇಡ್ರಿ, ₹2 ಕೋಟಿ ಲೋನ್ ಅದ. ಮನಿ ಕಟ್ಟಿದ್ದಿ ಯಾವಾಗ? 20ನೇ ವರ್ಷಕ್ಕಲ್ಲ. ಮನಿ ಕಟ್ಟುವ ಏಜು 45ರಿಂದ 50, 55, 60 ಆ ವರ್ಷದೊಳಗೆ ಕಟ್ಟಿರ್ತಾನೆ. ಮನಿ ಆಯ್ತು, ರಿಟೈರ್ಡ್ ಆದ ಇನ್ನೇನಂತಾರ ₹2 ಕೋಟಿ ಲೋನ್ ತೀರಿಸ್ಬೇಕು. ಅದಕ್ಕಾಗಿ ಏನ್ ಮಾಡಿದ? ಬಾಡಿಗೆ ಕೊಟ್ಟ. ತಾನು ₹5,000 ಮನೆಯೊಳಗಿದ್ದ, ಅದಕ್ಕೊಂದು ₹50,000 ಬಾಡಿಗೆ ಬರೋ ಹಾಗೆ ವ್ಯವಸ್ಥೆ ಮಾಡಿದ. ಚಂದಾಗಿ 20 ವರ್ಷಕ್ಕೆ ಅದು ಲೋನ್ ಎಲ್ಲ ತೀರಿತು. ಆ ಮನೆಯನ್ನ ಹ್ಯಾಂಡ್ ಓವರ್ ತೆಗೆದುಕೊಂಡ, ತನ್ನ ಕೈಯೊಳಗೆ ಬಂತು. ಬಹಳ ಖುಷಿ ಆಯ್ತು. ಹೊಸ ಮನೆಯೊಳಗೆ ಹೋಗಲು ಫೀಲ್ ಬರ್ಲಿ ಅಂತೇಳಿ ಪೇಂಟಿಂಗ್ ಗಿಂಟಿಂಗ್ ಮಾಡಿಕೊಂಡು ಚಂದ ಮಾಡಿಕೊಂಡು ಮನೆಯೊಳಗೆ ಹೋದ. ಕಾಲು ತಗೊಳ್ಳಿ ಬಾತ್ರೂಮ್ಗೆ ಹೋದ, ಜಪ್ ಅಂತ ಜಾರಿ ಬಿದ್ದ.
ಇಂಥ ಮನೆ ಬೇಕಿತ್ತ ನನಗಂದ. ಯಾಕೆಂದ್ರೆ ಅವನು 55ನೇ ವರ್ಷ ಕಟ್ಟಿದವನಿಗೆ ಮನೆಯೊಳಗೆ ಹೋದಾಗ 75 ವರ್ಷ ಆಗಿತ್ತಲ್ಲ. ಕೂತ್ರು ನಿಂದ್ರಲಿಕ್ಕೆ ಬರೋಲ್ತು, ನಿಂತ್ರು ಕೂಡ್ಲಿಕ್ಕೆ ಬರೋಲ್ತು. ಆ ಮನೆಯೊಳಗೆ ಏನು ಎಂಜಾಯ್ ಮಾಡ್ಲಿಕ್ಕೆ ಆಗಲಿಲ್ಲ, ಏನು ಸುಖವನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ. ಕಾರ್ ಬೇಕಂತ ಬೇಡಿದ, ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ, ಕಾರ್ನ ಕುಡಿಸ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹಾಕಿದ್ರು. ಯಾಕಂದ್ರೆ ಕಾರ್ ಬೇಡಿದೆ, ಕಾರ್ ಕೊಟ್ಟೆ, ಮುಗಿದೋಯ್ತು ಅಂತ ಲಕ್ಷ್ಮೀದೇವಿ. ಹಾಗಾಗಿ ಏನ್ ಬೇಡಬೇಕು, ಹೇಗೆ ಬೇಡಬೇಕು, ಶಾಸ್ತ್ರದೊಳಗೆ ಯಾವ ನಿಟ್ಟಿನೊಳಗೆ ಹೇಳಿದ್ದಾರೆ ಆ ಕ್ರಮದೊಳಗೆ ನಾವು ಲಕ್ಷ್ಮೀದೇವಿ ಹತ್ರ ಬೇಡಬೇಕು. ಹಾಗಾದ್ರೆ ಇಲ್ಲಿ ಬೇಡಲಿಕ್ಕೆ ಬರುವುದರಿಂದ ಏನೋ ಲಾಭವಿಲ್ಲ. ಲಕ್ಷ್ಮೀದೇವಿಯ ಈ ತರಹದ ಮಹಿಮೆಗಳನ್ನು ತಿಳಿದು ಕೊಂಡಾಡುವುದರಿಂದ ಸಂತುಷ್ಟಳಾಗಿ ಬಿಡ್ತಾಳೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಈ ಕೂಸನ್ನು ಇವನು ನನ್ನ ಮಗ ಅಂತ ಪ್ರೀತಿಯಿಂದ ಸ್ವೀಕಾರ ಮಾಡಿಬಿಟ್ರೆ ಸಾಕು. ಅವನ ಜೀವನದೊಳಗೆ ಕಡಿಮೆ ಅನ್ನುವಂತಹ ವಸ್ತುವೇ ಇರುವುದಿಲ್ಲ, ಕಡಿಮೆ ಆಗುವ ಸಮಯವೇ ಬರುವುದಿಲ್ಲ. ಹಾಗಾಗಿ ಈ ತರಹದ ಶ್ರುತಿ, ಇತಿಹಾಸ, ಪುರಾಣಗಳು, ವೇದಗಳು ಅಲ್ಲಲ್ಲಿ ಲಕ್ಷ್ಮೀ ದೇವಿಯ ದಿವ್ಯವಾದ ಮಹಿಮೆಯನ್ನು ಕೊಂಡಾಡ್ತಾರೆ. ಇಲ್ಲದೆ ಇದ್ರೆ ದಾಸರು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಪ್ರಸಿದ್ಧವಾದ ಹಾಡು ಯಾವುದು? ಬಾರೆ ನಮ್ಮ ಮನೆ ತನಕ ಅಂದ್ರೆ ಏನು? ಮನಿ ತನಕ ಬಾ, ಮನಿ ಒಳಗೆ ಬರಬೇಡ, ಮನಿ ಒಳಗೆ ಬರಬೇಡ. ಹಾಗಾಗಿ ಮನಿ ತನಕ ಬರ್ತಾಳೆ, ನೋಡ್ತಾಳೆ, ನಮ್ಮ ಹುಡುಗರು ತಿಂದು ಚಂದಾಗಿದ್ದಾರಲ್ಲ ಅಂತಾಳೆ, ತಿರುಗಿ ಹೋಗಿ ಬಿಡ್ತಾಳೆ. ಹಾಗೆಲ್ಲ ಆದ್ರೂ ಉಪಯೋಗವಿಲ್ಲ. ಆ ಲಕ್ಷ್ಮೀದೇವಿ, ನಾನು ನಿನ್ನೆ ಹೇಳಿದ್ನಲ್ಲ, ಅವಳು ಮನೆಯೊಳಗೆ ಬರುವ ಹಾಗೆ ಅವಳನ್ನು ಪ್ರೀತಿಯಿಂದ ನೋಡಿಕೊಂಡು ಸಂತೋಷಪಡಿಸಿ ಅವಳಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಟ್ಟು ವೈಭವದಿಂದ ಗುಣಗಳನ್ನು ಹಾಡಿ ಹೊಗಳಿ ಕೊಂಡಾಡಿದ್ದಾರೆ. ಅವಳು ಪ್ರೀತಿಯಿಂದ ಬರ್ತಾಳೆ, ನೆಲೆಸ್ತಾಳೆ, ಸುಖವಾಗಿ ತಳವೂರ್ತಾಳೆ, ಕುಲವನ್ನು ಉದ್ಧಾರ ಮಾಡ್ತಾಳೆ, ಮಾಡಿ ಹೋಗುವುದಿಲ್ಲ, ಅಲ್ಲೇನೇ ಸ್ಥಿರವಾಗಿ ನಿಲ್ತಾಳೆ. ಇದು ನಮ್ಮ ತಾಯಿಯ ಮಹಿಮೆ. ಹಾಗಾಗಿ ನಾವು ಲಕ್ಷ್ಮಿ ಹತ್ರ ಬೇಡೋಣ, ನೀನು ನಿನ್ನ ಗಂಡನ ಜೊತೆಗೆ ನಮ್ಮ ಮನೆಗೆ ಬಾ, ನಮ್ಮ ಮನೆಯೊಳಗೆ ನಿರಂತರವಾಗಿ ನಿನ್ನ ಆರಾಧನೆ ಮಾಡ್ತೇನೆ, ನಿನ್ನ ಗುಣಗಳನ್ನು ಕೇಳ್ಕೊಳ್ತೇನೆ, ನಿನ್ನ ಪೂಜೆ ಮಾಡ್ತೇನೆ, ನಿನ್ನ ಗಂಡನ ಪೂಜೆ ಮಾಡ್ತೇನೆ, ಅದರ ನೈವೇದ್ಯವನ್ನು ನಾನು ಪ್ರತಿನಿತ್ಯ ಬಿಡದೆ ಸ್ವೀಕಾರವನ್ನು ಮಾಡ್ತೇನೆ ಎನ್ನುವ ಬೇಡಿಕೆಯೊಂದಿಗೆ, ಪ್ರಾರ್ಥನೆಯೊಂದಿಗೆ ನಿನ್ನ ದೇವರ ಪೂಜೆಯನ್ನು ನನಗೆ ತಪ್ಪದೆ ಮಾಡಿಸು ಎಂಬುದಕ್ಕಾಗಿ ಕಾಯಿ ಕಟ್ಟಿ ನಾವು ಇಲ್ಲಿಂದ ಹೋಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಲಕ್ಷ್ಮೀ ದೇವಿಯ ಮಹಿಮೆಯನ್ನು ಇಷ್ಟು ತಿಳಿದುಕೊಂಡು ಮುಂದೆ ಶ್ರೀನಿವಾಸನ ಮಹಿಮೆಯನ್ನು ಸ್ವಲ್ಪ ಹೊತ್ತು ಕೇಳುವ ಪ್ರಯತ್ನವನ್ನು ಮಾಡೋಣ. ಊಟದ ಸಮಯವಾಗಿದೆ, ಇದು ಸತ್ಯ. ನಮ್ದು ಊಟಿಲ್ಲ, ಅದನ್ನು ಅಷ್ಟೇ ಸತ್ಯ ಅದ. ಹಾಗಾಗಿ ಮತ್ತು ಮನಿ ಮಠ ಎಲ್ಲ ಬಿಟ್ಟು ಬಂದೀವಿ ಅಂದಮೇಲೆ ಸ್ವಲ್ಪ ಹೊತ್ತು ನಾವು ಲಕ್ಷ್ಮೀ ದೇವಿ ಚಂದ್ರ, ಯಾಕಂದ್ರೆ ಹೀಗೆ 1:30 ಆಯಿತು, ಒಂದು 15 ನಿಮಿಷ ಶ್ರೀನಿವಾಸನ ಮಹಿಮೆಯನ್ನು ಕೇಳೋಣ. ಜನಕೌವಾಚ ಮರುತ್ಪ್ರಹಾಹಿ ರಾಜಂ ತಂ ಭಗವಾನಾಗಮಿಷ್ಯತಿ ಇತಿ ತ್ವಯೋದಿತಂ ಪೂರ್ವಂ ತನ್ಮಾಚಕ್ವ ವಿಸ್ತರಾತ್. ಜನಕರಾಜ ಶತಾನಂದರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಇಂತಹ ಬೆಟ್ಟದ ಮೇಲೆ ನಾರಾಯಣ ಬರ್ತಾನೆ ಅಂತ ನೀವೇನೋ ಮೊದಲಿಗೆ ಹೇಳಿದ್ರಲ್ಲ, ಹಾಗಾದ್ರೆ ನಾರಾಯಣ ಹೇಗೆ ಬಂದ, ಯಾಕೆ ಬಂದ ಇಲ್ಲಿಗೆ? ಯಾಕೆಂದ್ರೆ ಸ್ವಲ್ಪ ಹೈಫೈ ವ್ಯಕ್ತಿ ಸಣ್ಣ ಮನೆಗೆ ಬರುವುದಿಲ್ಲ, ಅಂತದ್ದು ವೈಕುಂಠಕ್ಕೆ ಒಡೆಯನಾದ ನಾರಾಯಣ ಈ ಗುಡ್ಡಕ್ಕೆ ಯಾಕೆ ಬಂದು ಕೂತವನು? ನಮಗೆ ಬಹಳ ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ. ದಯಮಾಡಿ ನಮಗೆ ತಿಳಿಸಿಕೊಡಿ, ವರಾಹರೂಪಿಯ ಮಹಿಮೆಯನ್ನು ಹೇಳಿ. ಆಕಾಶರಾಜನ ಮಗಳಾಗಿ ಲಕ್ಷ್ಮೀದೇವಿ ಹುಟ್ಟಿದ್ಲು ಅಂತಲ್ಲ, ಆ ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳಿ ಅಂತ ಅನೇಕ ಪ್ರಶ್ನೆಗಳನ್ನು ಮಾಡಿದಾಗ ಶತಾನಂದರು ಬಹಳ ಸುಂದರವಾದ ಕಥೆಯನ್ನು ಹೇಳ್ತಾರೆ. ಕಥೆ ತಮಗೆಲ್ಲ ಗೊತ್ತು, ಅದರಿಂದಾಗಿ ವಿಸ್ತಾರವಾಗಿ ಹೇಳೋದಿಲ್ಲ. ಪುರಾತು ಹೃದಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರಾಹ. ಕಶ್ಯಪಾದಿ ಎಲ್ಲ ಋಷಿಗಳು ಒಂದು ಯಾಗವನ್ನು ಮಾಡ್ತಾ ಇರ್ತಾರೆ. ಈ ತರಹದ ದೊಡ್ಡದಾದ ಜ್ಞಾನಸತ್ರ ಮಾಡ್ತಾ ಇರ್ತಾರೆ. ಜ್ಞಾನಸತ್ರ ನಡೀತಾ ಇರುವಾಗ ಅಲ್ಲಿ ಭೃಗು ಋಷಿಗಳು ಬರ್ತಾರೆ. ಈ ಎಲ್ಲ ಯಾಗವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದಾಗ ಋಷಿಗಳಿಗೆ ಗೊತ್ತು, ನಮಗೆಲ್ಲರಿಗೂ ತಿಳಿಸೋದಕ್ಕಾಗಿ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಾರೆ. ಹೌದಲ್ಲ, ಯಾರಿಗೆ ಸಮರ್ಪಣೆಯನ್ನು ಮಾಡಬೇಕು? ಕೆಲವರು ಹೇಳ್ತಾರೆ ಸೃಷ್ಟಿ ಮಾಡುವ ಬ್ರಹ್ಮದೇವರೇ ಭಾರಿ ದೊಡ್ಡದು, ಯಾಕೆ ಜಗತ್ತು ಸೃಷ್ಟಿ ಮಾಡ್ಬೇಕಂದ್ರೆ ಒಂದು ದೊಡ್ಡ ಕೆಲಸ ಅದು. ಹಾಗಾಗಿ ದೇವರೇ ದೊಡ್ಡವನಂತ, ಬ್ರಹ್ಮದೇವರೇ ದೊಡ್ಡವರಂತ ನಮಗೆ ತೋರ್ತದೆ. ಹಾಗಾಗಿ ಬ್ರಹ್ಮದೇವರಿಗೆ ಸಮರ್ಪಣೆ ಮಾಡ್ಬೇಕಾ? ಸೃಷ್ಟಿ ಮಾಡೋನು ಮಾಡಿಬಿಡ್ತಾನೆ, ಆದರೆ ಒಂದು
ಪದಾರ್ಥವನ್ನು ಹಾಳು ಮಾಡಬೇಕಂದ್ರೆ ದೊಡ್ಡ ಕ್ರೌರ್ಯ ಇರಬೇಕು. ಆ ಮನಸ್ಥಿತಿ ಬಹಳ ವಿಚಿತ್ರವಾದ ಮನಸ್ಥಿತಿ ಇರಬೇಕು. ಎಲ್ಲರಿಗೂ ಅದನ್ನು ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಅದ್ಭುತವಾದ ಮನಸ್ಥಿತಿ ರುದ್ರದೇವರಿಗಿದೆ, ಸಂಹಾರಕರಾದ ರುದ್ರದೇವರಿಗೆ. ಹಾಗಾಗಿ ರುದ್ರದೇವರು ದೊಡ್ಡವರ, ರುದ್ರದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾ? ಅಲ್ಲೋ ಮಾರಾಯ, ನಾರಾಯಣ ದೊಡ್ಡವ, ರಕ್ಷಣೆ ಮಾಡ್ತಾನೆ, ನಾರಾಯಣ ಸಮರ್ಪಣೆ ಮಾಡ್ರಿ ಅಂತಂದ್ರೆ ನಾರಾಯಣನಿಗೆ ಏನು ಕಿಮ್ಮತ್ತಿಲ್ಲ, ಶಕ್ತಿ ಇಲ್ಲ. ಯಾಕೆ? ಹುಟ್ಟಿಸ್ತಾನೆ, ಸಾಯಿಸೋನು ಸಾಯಿಸಿಲ್ಲ ಅಂತ ತಾನು ಉಳಿದೇ ಬಿಡ್ತದೆ. ಹಾಗೆ ನಾರಾಯಣನ ಅಚೀವ್ಮೆಂಟ್ ಏನಿದೆ. ಹಾಗಾಗಿ ನಾರಾಯಣ ದೊಡ್ಡವನಲ್ಲ, ಅವನಿಗೆ ಸಮರ್ಪಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿಯಾದ ಅನೇಕ ಚರ್ಚೆಗಳು ನಡೀತು. ಆಗ ಭೃಗು ಋಷಿಗಳಿಗೆ ಹೇಳ್ತಾರೆ, ಇಲ್ಲ, ಈಗೆಲ್ಲ ನಾವು ಮನುಷ್ಯರು ಚರ್ಚೆ ಮಾಡಿದ್ರೆ ಉಪಯೋಗವಿಲ್ಲ. ಭೃಗು ಋಷಿಗಳೇ, ನೀವೇ ಸಮರ್ಥರು, ನೀವು ಹೋಗಿ ಜಗತ್ತಿಗೆ ಹೋಗಿ ಯಾರು ದೊಡ್ಡವರಿದ್ದಾರೆ, ಯಾರು ಸರ್ವೋತ್ತಮರು ನಿರ್ಣಯ ಮಾಡಿಕೊಂಡು ಬನ್ನಿ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ರುದ್ರದೇವರು ಅಲ್ಲಿಂದ ನೇರವಾಗಿ ಸತ್ಯಲೋಕದ ಬ್ರಹ್ಮದೇವರ ಸ್ಥಾನಕ್ಕೆ ಹೋಗ್ತಾರೆ. ಆ ಬ್ರಹ್ಮದೇವರ ಹತ್ರ ಹೋದರೆ ಬ್ರಹ್ಮದೇವರು ಒಂದು ಮುಖದಿಂದ ಋಗ್ವೇದ, ಇನ್ನೊಂದು ಮುಖದಿಂದ ಯಜುರ್ವೇದ, ಮತ್ತೊಂದು ಮುಖದಿಂದ ಸಾಮವೇದ, ಇನ್ನೊಂದು ಮುಖದಿಂದ ಅಥರ್ವವೇದ ಚಿಂತನೆಯನ್ನು ಮಾಡ್ತಾ ಕೈ ಮುಗಿದು ಧ್ಯಾನ ಮಾಡ್ತಾ ಕುಳಿತುಕೊಂಡು ಬಿಟ್ಟಿದ್ದಾರೆ. ಭೃಗು ಋಷಿಗಳು ಬಂದ್ರು, ನಿಂತರು, ವಿಚಾರ ಮಾಡಿದ್ರು. ಒಬ್ಬ ಬ್ರಾಹ್ಮಣ ಬಂದಾನ, ಮನೆಗೆ ಬಾ ಅಂತ ಕರೆಯೋರಿಲ್ಲ, ಬ್ಯಾಡ್ ಅನ್ನೋರಿಲ್ಲ, ಕೂಡನ್ನೋರಿಲ್ಲ, ನೀರು ಬೇಕನ್ನೋರಿಲ್ಲ. ತಲೆ ಕೆಟ್ಟೋಯ್ತು. ಭೂಲೋಕದಿಂದ ಹೋಗ್ಯಾನ ಪ್ರಾಣಿ. ಸಿಟ್ಟು ಬಂತು, ನೆತ್ತಿಗೆ ಹೇಳ್ತು, ಬ್ರಹ್ಮ ನಿನಗೆ ಭೂಮಿ ಮೇಲೆ ಪೂಜೆನೇ ಆಗೋದು ಬೇಡ ಅಂತ ಶಾಪ ಕೊಟ್ಬಿಟ್ಟು. ಹಾಗಾಗಿ ಬ್ರಹ್ಮದೇವರ ಮೂರ್ತಿ ಪೂಜೆಯೇ ಇಲ್ಲ ಭೂಮಿ ಮೇಲೆ. ಎರಡೇ ಎರಡು ಕಡೆ ಪೂಜೆ ಆಗತ್ತೆ, ಒಂದು ಪುಷ್ಕರದಲ್ಲಿ, ಇನ್ನೊಂದು ಬದರಿಯ ಬ್ರಹ್ಮ ಕಪಾಲದಲ್ಲಿ. ಎರಡು ಕಡೆಗೆ ಬಿಟ್ಟರೆ ಇನ್ನೆಲ್ಲೂ ಬ್ರಹ್ಮದೇವರ ಮೂರ್ತಿ ಪೂಜೆಯೇ ಇಲ್ಲ. ಅವರೊಂದೇನೋ ಮನಸ್ಸಿನೊಳಗೆ ಡಿಸೈಡ್ ಮಾಡಿಕೊಂಡ್ರು. ಅಲ್ಲಿಂದ ನೇರವಾಗಿ ಕೈಲಾಸಕ್ಕೆ ಹೋದ್ರು ರುದ್ರದೇವರು. ಅಲ್ಲಿ ಹೋದ್ರೆ ರುದ್ರದೇವರು ಪಾರ್ವತಿಯ ಜೊತೆ ವಿಹಾರವನ್ನು ಮಾಡ್ತಾ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಯಾರು ಬಾ ಅನ್ಲಿಲ್ಲ, ಬ್ಯಾಡ್ ಅನ್ಲಿಲ್ಲ, ಕರೀಲಿಲ್ಲ, ಹೋಗ್ರನ್ಲಿಲ್ಲ, ಏನು ಮಾಡಲಿಲ್ಲ. ಮಾಡ ಸಿಟ್ಟು ಬಂತು. ಸಿಟ್ಟಿಗೆ ಬಂದು ಕೈಯಲ್ಲಿ ನೀರು ಹಾಕೊಂಡವ್ರೆ, ಶಾಪ ಕೊಟ್ಟರು, ಭೂಮಿ ಮೇಲೆ ನಿನ್ನ ಪೂಜೆ ಅಂದ್ರೆ ಲಿಂಗ ಪೂಜೆ ಆಗಲಿ, ನಿನ್ನ ಮೂರ್ತಿ ಪೂಜೆ ಬೇಡ. ಹಾಗಾಗಿ ಭೂಮಿ ಮೇಲೆ ಎಲ್ಲೂ ಕೂಡ ರುದ್ರದೇವರ ಮೂರ್ತಿ ಪೂಜೆ ಇಲ್ಲ. ಈಗೆಲ್ಲರೂ ಮಾಡ್ತಾರೆ, ಎಲ್ಲರೂ ಓಕೆ. ಆದರೆ ಶಾಸ್ತ್ರೀಯವಾಗಿ ಭೂಮಿಯ ಮೇಲೆ ರುದ್ರದೇವರ ಲಿಂಗ ಪೂಜೆ ಮಾಡ್ತಾರೆ. ಶಾಪ ಕೊಟ್ಟಾಗ ರುದ್ರದೇವರ ಸಿಟ್ಟು ಬಂದು ಮಗನೇ, ನೀ ನನ್ನ ಮನೆಗೆ ಬಂದು ನನಗಿಂತ ಸಣ್ಣವನಾಗಿ ನನಗೆ ಶಾಪ ಕೊಡ್ತೀಯಲ್ಲ ಅಂತ ಹೇಳಿ ಸಂಹಾರ ಮಾಡ್ಲಿಕ್ಕೆ ಹೋದ್ರೆ ಪಾರ್ವತಿ ದೇವಿ ತಡೀತಾಳೆ. ಮನೆಗೆ ಬ್ರಾಹ್ಮಣ ಬಂದಾನೆ, ಆದರ ಸತ್ಕಾರ ಮಾಡಬೇಕಾಗಿತ್ತು, ಸಂಹಾರ ಯಾಕೆ ಮಾಡಬೇಕು, ಬಿಟ್ಬಿಡ್ರಿ ಅಂತ ಹೇಳಿದಾಗ ಬಿಟ್ರು. ಅಲ್ಲಿಂದ ನೇರವಾಗಿ ವೈಕುಂಠಕ್ಕೆ ಹೋದ. ಆ ವೈಕುಂಠಕ್ಕೆ ಹೋದ್ರೆ ಆ ನಾರಾಯಣ ಪುಣ್ಯಾತ್ಮ ದೊಡ್ಡದಾದ 1000 ಅಡಿಯ ಹಾವಿನ ಕೆಳಗೆ ಮಲಗಿದ್ದಾನೆ. ಒಂದು ಕಡೆಗೆ ಶ್ರೀದೇವಿ, ಇನ್ನೊಂದು ಕಡೆಗೆ ಭೂದೇವಿ, ಮತ್ತೊಂದು ಕಡೆಗೆ ಲಕ್ಷ್ಮೀದೇವಿ ಕಾಲು ಹೊತ್ತಾ ಇದ್ದಾರೆ. ಆನಂದ ಪೂರ್ಣನಾಗಿ ಮಲಗಿಬಿಟ್ಟಿದ್ದಾನೆ. ಅಲ್ಲೂ ಯಾರು ಬಾ ಅನ್ಲಿಲ್ಲ, ಬ್ಯಾಡ್ ಅನ್ಲಿಲ್ಲ, ಕುರ್ಚಿ ಕೊಡ್ಲಿಲ್ಲ, ಕೂಡಲಿಲ್ಲ. ತಲೆ ಕೆಟ್ಟ ಹೋಯ್ತು, ಸಿಟ್ಟು ಬಹಳ ಬಂದಿತ್ತು. ಹೋದವನೇ ಹೋಗಿ ದೇವರ ಎದೆಗೆ ಝಾಡಿಸಿ ಒತ್ತರೆ ದೇವರಂದ ತಲೆ ಏನೋ ಭೃಗು ಋಷಿ ಇಲ್ಲಿವರೆಗೆ ಬಂದಿಯಲ್ಲೋ ಮಾರಾಯ, ಬಹಳ ಸಂತೋಷ. ಬಾ 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 ಕೂಡು, ನನಗೆ ಗೊತ್ತಾಗ್ಲಿಲ್ಲ ನೋಡಿ ಬಂದಿದ್ದು, ಬಾ ಕೂಡು. ಲಕ್ಷ್ಮಿ ನೀರು ತೊಂಬ, ಬಿಸಿ ನೀರು ತೊಂಬ ಅಂತೇಳಿ ನೀರು ತರಿಸಿದ. ನೀರು ತರಿಸಿ ಕೇಳ್ತಾನೆ, ಅಲ್ಲೋ ಭೃಗು ಋಷಿ, ನೀನು ಗಡ್ಡಿ ಗೆಣಸು ತಿಂದ ಮೃದುವಾದ ಕಾಲುಗಳಿಂದ, ನಮ್ದು ವಜ್ರದಂತ ಕಠೋರವಾದ ಹೃದಯ, ನನಗೊತ್ತೀನೋ ನಿನ್ನ ಕಾಲಿಗೆ ಏನಾದ್ರು ಆಯ್ತೇನೋ, ಬಾ ಇಲ್ಲಿ ಅಂತ ಹೇಳಿ ಕಾಲು ಒತ್ತಿ ಕಾಲಿಗೆ ಪಾದ ಪ್ರಕ್ಷಾಲನೆಯನ್ನು ಮಾಡಿದ. ತಾನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ ಪುಣ್ಯಾತ್ಮ. ಲಕ್ಷ್ಮಿ ಕೊಟ್ಟ, ಲಕ್ಷ್ಮಿ ಬಾಯಿಲಿ ಬಾ 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 ಅಂತ ಹೇಳಿ ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ. ಭೂದೇವಿ ಕೊಟ್ಟ, ಭೂದೇವಿ ಇದು ವೈಕುಂಠದಲ್ಲೆಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ. ಇಲ್ಲೆಲ್ಲ ಹಿರಿಯರು ನೋಡಿರ್ಬೇಕು, ನಾನು ನೋಡಿನೇ. ಈಗ ಹುಡುಗರಿಗೆ ಗೊತ್ತಿಲ್ಲ. ಮನೆಯೊಳಗೆ ಶಾರದಕ್ಕೆ ಬ್ರಾಹ್ಮಣರು ಊಟಕ್ಕೆ ಅದು ಕರಿತಿದ್ರು. ಯಾಕಂದ್ರೆ ಈಗ ಯಾವ್ದು ಕರೆಯೋ ಪ್ರಸಂಗ ಇಲ್ಲೇ ಇಲ್ಲ. ಅದು ಏನಂತಾರ, ಒಂಥರ ಅದು ಮೈಲಿಗೆ ವಸ್ತು ಇದ್ದಂಗೆ. ಮನೆಯೊಳಗೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು ಅಂತಂದ್ರೆ ಬಹಳ ಟೆನ್ಷನ್, ಅದು ಬಹಳ ಸಮಸ್ಯೆ. ಅದು ಬ್ರಾಹ್ಮಣರಿಗೆ ಕರೆದು ಪಾದ ಪ್ರಕ್ಷಾಲನೆ ಮಾಡಿ ಅದನ್ನೇ ಎಲ್ಲರೂ ಪ್ರೋಕ್ಷಣೆ ಮಾಡಿಕೊಂಡು ಅದನ್ನು ಮನೆಯೆಲ್ಲ ಪ್ರೋಕ್ಷಣೆಯನ್ನು ಮಾಡಿಸ್ತಿದ್ರು ಮೊದಲಿಗೆ. ಯಾಕೆಂದ್ರೆ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆಯಿಂದ ಮನೆ ಶುದ್ಧವಾಗುತ್ತೆ. ದೇವರು ವೈಕುಂಠದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಸ್ತಾನೆ. ಆಯ್ತು ಅಲ್ಲ, ನಮಸ್ಕಾರ ಮಾಡಿದ, ತಿರುಗಿ ಕೆಳಗೆ ಬಂದ್ಬಿಟ್ಟ ಭೃಗು ಋಷಿ. ತಾನೆಲ್ಲ ಮನಸ್ಸೊಳಗೆ ಡಿಸೈಡ್ ಮಾಡಿಕೊಂಡು ಕೆಳಗೆ ಬಂದ. ಕೆಳಗೆ ಬಂದು ಸಭಾ ನಡೆದಿತ್ತು. ಸಭಾದೊಳಗೆ ಕೇಳಿದ, ಭೃಗು ಋಷಿಗಳೇ ಏನಾಯ್ತು ಅಂದ್ರೆ, ನಾನು ಝಾಡಿಸಿ ಒದ್ದರು ಯಾವ ಸಿಟ್ಟಿಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ. ಆ
ಜೀವೋತ್ತಮ. ನಾರಾಯಣನನ್ನು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡ್ತಾ ಕುಳಿತುಕೊಂಡಿದ್ರಲ್ಲ, ಶಾಪ ಕೊಟ್ಟರು ರಿಯಾಕ್ಟ್ ಮಾಡಲಿಲ್ಲಲ್ಲ, ಹಾಗಾಗಿ ಬ್ರಹ್ಮದೇವರು ಜೀವೋತ್ತಮರು. ನಾನು ಹೋಗಿ ಶಾಪ ಕೊಟ್ಟಾಗ ಮೊದಲನೇದ್ದು ಪಾರ್ವತಿ ಜೊತೆ ವಿಹಾರ ಮಾಡ್ತಾ ಇದ್ರು, ಎರಡನೇದ್ದು ಶಾಪ ಕೊಟ್ಟಾಗ ಸಿಟ್ಟು ಬಂದ್ರು. ಅಂದ್ರೆ ಕಾಮನು ಅದ, ಕ್ರೋಧನು ಸ್ವಲ್ಪ ಮಟ್ಟಿಗೆ ಅದಲ್ಲ, ಹಾಗಾಗಿ ರುದ್ರದೇವರು ವೈಷ್ಣವೋತ್ತಮರು ಎಂಬುದಾಗಿ ಗಟ್ಟಿಯಾಗಿ ಒಬ್ಬ ಸರ್ವೋತ್ತಮ, ಇನ್ನೊಬ್ಬ ಜೀವೋತ್ತಮ, ಮತ್ತೊಬ್ಬ ವೈಷ್ಣವೋತ್ತಮ ಎಂಬುದಾಗಿ ಗಟ್ಟಿಯಾಗಿ ಸಮರ್ಥನೆಯನ್ನು ಮಾಡಿ ಈ ಎಲ್ಲ ಕರ್ಮವನ್ನು ರುದ್ರಾಂತರ್ಯಾಮಿ ಮುಖ್ಯ ಪ್ರಾಣಾಂತರ್ಯಾಮಿ ನಾರಾಯಣನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಸಮರ್ಥನೆಯನ್ನು ಮಾಡಿಬಿಟ್ಟು, ಇಷ್ಟು ಒಂದು ದೊಡ್ಡದಾದ ಕೆಲಸವಾಯಿತು. ಈ ಬ್ರಾಹ್ಮಣರು ಮಾಡೋ ಕೆಲಸಗಳೇ ಹಿಂಗ, ತಮ್ಮ ಕೆಲಸ ತಾವು ಮಾಡಿಬಿಡ್ತಾರ, ಅಲ್ಲಿ ಏನಾಗ್ತದೋ ಗೊತ್ತಾಗಿಲ್ಲ, ಅವ್ರು ಅದು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಉಪನ್ಯಾಸ ಹೇಳ್ಬೇಕಲ್ಲ, ನನ್ನ ಟೈಮು ನಾನು ಹೇಳ್ಬಿಡ್ತೇನೆ, 2 ಗಂಟೆ ಆಯ್ತು, ಊಟ ಗೀಟ ಚಿಂತೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ತಿಳಿಬೇಡ್ರಿ, ನಾನು ಮಾಡೀನಿ. ನಾನು ಅಲ್ಲಿ ಏನಾಯ್ತು, ಲಕ್ಷ್ಮೀ ದೇವಿ ಅಲ್ಲೆಲ್ಲ, ಈಗ ನಮ್ಮ ಮನೆಯೆಲ್ಲ ಏನಿದೆ 1 ಬೆಡ್ರೂಮ್ ಹಾಲ್ ಕಿಚನ್, ಭಾಳ ಅಂದ್ರೆ 2 ಬೆಡ್ರೂಮ್ ಇರ್ತದೆ, ಅದ್ರೊಳಗೆ ಏನು ಬೇರೆದಕ್ಕೆ ಆಪ್ಷನ್ ಇರಂಗಿಲ್ಲ. ಆ ದೊಡ್ಡ ದೊಡ್ಡ ಮನೆಯೊಳಗೆ ಊಟದ ರೂಮ್ ಬೇರೆ, ದೇವರ ರೂಮ್ ಬೇರೆ, ಮಲಗುವ ರೂಮ್ ಬೇರೆ, ಸಿಟ್ಟಾದ್ರೂ ಹೋಗಿ ಕೂಡುವುದಕ್ಕೊಂದು ರೂಮ್. ಆ ಕೋಣೆಗೆ ಹೋಗಿದ್ದಾರೆ ಅಂತಂದ್ರೆ ಸಿಟ್ಟಾಗಿದ್ದಾರೆ ಅಂತ ಅರ್ಥ, ಅದಕ್ಕೆ ಕ್ರೋಧಾಗಾರ ಅಂತ ಹೆಸರು. ಆ ರೂಮಿಗೆ ಹೋಗಿದ್ದಾರೆ ಅಂತಂದ್ರೆ ಸಿಟ್ಟಾಗ್ಯಾರ ಅಂತ ಅರ್ಥ. ಲಕ್ಷ್ಮೀ ದೇವಿ ಹೋಗಿ ಕೂತ್ಬಿಟ್ಟಾಳ. ದೇವರಂದ ಏ ಲಕ್ಷ್ಮಿ ಅಂತ ಹುಡುಕಿದ, ಏ ಅಂದ, ಏನೇ ಅಂದ, ಏನಂದ್ರೆ ಲಕ್ಷ್ಮೀ ದೇವಿ ಓ ಅನ್ಲಿಲ್ಲ, ಆ ಅನ್ಲಿಲ್ಲ, ಗಪ್ಪಾಗಿ ಕೂತಿದ್ದ. ಹೋಗಿ ದೇವ್ರು ಹೋಗಿ ಸಮಾಧಾನ ಮಾಡ್ತಾ ಬಾಜು ಹೋಗಿ ಕೊಡ್ತಾನೆ, ಯಾಕಮ್ಮ ಏನಾಯ್ತು ನಿನಗೆ ಅಂತ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಯಾಕೆ ಇದು ಭವಿಷ್ಯೋತ್ತರ ಪುರಾಣ, ಕಲಿಯುಗದೊಳಗೆ ಹಿಂಗೆ ಆಗ್ತಾವ. ಸಣ್ಣ ಸಣ್ಣ ಕಾರಣಕ್ಕೆ ಎಲ್ಲಿ ತನಕ ಹೋಗುತ್ತೆ ನೋಡಿ ಇದು. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅಲ್ಲೇ ಏನು ಮಾಡಿ ನಾನಂಥದ್ದು ಅಲ್ಲ. ನಾನು ನೀವು ಏಕಾಂತವಿದ್ದಾಗಲೂ ಕೂಡ ಒಬ್ಬ ಬ್ರಾಹ್ಮಣ ಬರ್ತಾನೆ, ಆ ಬ್ರಾಹ್ಮಣನಿಗೆ ಸತ್ಕಾರ ಮಾಡ್ತೀರಿ ಅಂದರೆ ಆ ಬ್ರಾಹ್ಮಣನ ಮೇಲೆ ನೀವು ಪ್ರೀತಿ ಇದೆ ಹೊರತು ನನ್ನ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ. ಇಲ್ಲಮ್ಮ, ನಿನ್ನನ್ನು ಭಾಳ ಪ್ರೀತಿ ಮಾಡ್ತೀನಿ, ಸಮನ, ನಾ ಎಲ್ಲಿದ್ದೀನಿ ಅಲ್ಲೆಲ್ಲ ಕಡೆಗೆ ನಿನ್ನನ್ನು ಇಟ್ಕೊಂಡು ಕೂತೀನಿ, ವಕ್ಷಸ್ಥಳದಾಗ ಇಟ್ಕೊಂಡು ನನಗೆ ಅಲ್ಲೇ ಸಮಸ್ಯೆ ಆಗಿದೆ. ವಕ್ಷಸ್ಥಳಕ್ಕೆ ಹೋದ್ರೂ ಕೂಡ ನೀವು ಸಿಟ್ಟಾಗಲಿಲ್ಲಲ್ಲ, ಸ್ವಲ್ಪ ಆದ್ರೂ ಬೈಬೇಕು ಬ್ರಾಹ್ಮಣನಿಗೆ. ಪ್ರೀತಿ ಇತ್ತು ಬೈತಿದ್ರಿ ನೀವು, ಬಸ್ಸಿನೊಳಗೆ ಅಕ್ಕಪಕ್ಕ ಬಂದ್ರು ಬೈತಾರೆ. ಅಂಥದ್ದು ನನಗಾಗಿ ಮೀಸಲಿಟ್ಟ ಸ್ಥಾನಕ್ಕೆ ಒದ್ರೂ ಕೂಡ ನೀವು ಬೈದಿಲ್ಲ. ಇರಲಿ ಬಿಟ್ಟೆ, ನಾನು ಆ ಬ್ರಾಹ್ಮಣನಿಗೆ ಪಾದ ಪ್ರಕ್ಷಾಳನೆ ಮಾಡಿ ನನ್ನ ಸ್ಥಾನಕ್ಕೆ ಯಾವ ಕಾಲಿನಿಂದ ಒದ್ದಾನ ಅದೇ ಕಾಲಿಗೆ ನೀವು ಬೆಳೆಸ್ಲಿಕ್ಕೆ, ಸಣ್ಣದನ್ನು ಹೇಗೆ ಬೆಳೆಸ್ಬೇಕನ್ನೋದು ಲಕ್ಷ್ಮೀ ದೇವಿಯಿಂದ ತಿಳ್ಕೊಳ್ಳಿಕ್ಕೆ ಚಾನ್ಸ್ ಇದೆ. ನನ್ನ ಸ್ಥಾನಕ್ಕೆ ಯಾವ ಕಾಲಿನಿಂದ ಒದ್ದಾನ ಅದೇ ಕಾಲಿ ಪಾದ ಪ್ರಕ್ಷಾಳನೆ ಮಾಡಿ ಆ ನೀರು ತೊಗೊಂಡು ನನ್ನ ತಲೆ ಪ್ರೋಕ್ಷಣೆ ಮಾಡ್ತೀರಂದ್ರೆ ಇದ್ರ ಅರ್ಥ ಏನು? ಬ್ರಾಹ್ಮಣನ ಮೇಲೆ ಪ್ರೀತಿ ಇದೆ ಹೊರತು ನನ್ನ ಮೇಲೆ ಪ್ರೀತಿ ಇಲ್ಲ. ಈ ಮಾತೊಂದು 10 ಸಲ ಹೇಳಿದ್ಮೇಲೆ ಆ ಗಂಡದ ತಲೆ ಕೆಟ್ಟು ಬಿಡ್ತದೆ. ಹೌದೇ, ನಿನ್ನ ಮೇಲೆ ಪ್ರೀತಿ ಇಲ್ಲ, ಬ್ರಾಹ್ಮಣನ ಮೇಲೆ ಪ್ರೀತಿ ಇಲ್ಲ. ಹೌದಿಲ್ಲ, ನಿಮ್ಮ ಬಾಯಿಂದ ಬಂದಿಲ್ಲ, ನಾವು ಹೊಂಟೆ, ನಾವು ಹೊರಟೆ, ಡೈವರ್ಸ್ ಕೊಡ್ರಿ ನಾನು ಅಂತ ಹೇಳಿದ ಲಕ್ಷ್ಮಿ ಬ್ಯಾಗ್ ತಯಾರು ಮಾಡ್ಕೊಂಡು ಹೊರಟೇ ಬಿಡ್ತಾಳೆ. ಗಂಡ ಅವನೇನು ಸಾಮಾನ್ಯನ, ಹೋಗ ಆ ಕಡೆಗೆ, ನನಗೇನು ಕಡಿಮೆ ಆಗ್ಯದ, 4 ದಿವ್ಸ ಬಿಟ್ಟು ತಿರುಗಿ ಬರ್ತೀನಿ, ನಾನು ಇದ್ದೀನಿ. ಈಗೋ ಯಾರು ಈಗೋನು ಶಾಂತ ಆಗೋದಿಲ್ಲ. ಹೋಗಾಚೆ ಹೊರಟೆ, ಹೊರಡ್ರಿ ಅಂದ್ರು, ಹೊರಟೀನಿ, ಇನ್ನೆಂದಿಗೂ ಬರೋದಿಲ್ಲ, ಬೇಕಾದಾಗು ಅಂತ ಹೊರಟೇ ಬಿಟ್ಲ. ಅವಳು ಎಲ್ಲಿಗೆ ಬಂದು ಹೊರಟವಳು ನೇರವಾಗಿ ಕೊಲ್ಹಾಪುರಕ್ಕೆ ಬಂದು ವಾಸ ಮಾಡಿದ್ರು. ಸಿಟ್ಟಿನೊಳಗ ಆ ಈಗೋ ಅಹಂಕಾರದೊಳಗೆ ಕೊಟ್ಟು ಕಳಿಸಿಬಿಟ್ಟ. ಬೆಳಿಗಿದ ರಾತ್ರಿ ಮಲಗಿದ ಮೇಲೆ ಬೆಳಿಗ್ಗೆ ಈಗ ಬಂದು ಯಾರಾದರೂ ಸುಪ್ರಭಾತ್ ಹೇಳ್ತಾರ, ಹೇಳೋಣ ಅಂತ ಕಾಯ್ದ. ಯಾರು ಬರ್ಬೇಕಲ್ಲಿ ಸುಪ್ರಭಾತ್ ಹೇಳಲಿಕ್ಕೆ? ಕೆಟ್ಟ ಆಲಸಿ ದೇವರು ಎಬ್ಬಿಸ್ಬೇಕು ಅವನಿಗೆ. ಹೋಗು, ನೀನಿದ್ರಷ್ಟೇ ನಾ ಹೇಳ್ತೀನಿ, ನಾ ಹೇಳ್ತೀನಿ ಅಂತ ಎದ್ದು ಕೂಡಲೇ ಕಸ ಹುಡುಕ್ಬೇಕಲ್ಲ ಬಂದು ಕುತ್ತಿಗೆಗೆ. ಏನ್ ಸಣ್ಣ ಮನಿನ? ಈಗಿನ ಮನಿ ಸಣ್ಣ ಮನಿಯೊಳಗೆ ಸಣ್ಣದು, ಇರೋದೇ 2 ಬೆಡ್ರೂಮು, ಆ ಬೆಡ್ರೂಮ್ದೊಳಗೆ ಫುಲ್ ಕಾಟ್ ಇರ್ತದೆ. ಇನ್ನೊಂದು ಸಣ್ಣ ಹಾಲು, ಆ ಹಾಲ್ನಾಗೆಲ್ಲ ಏನಂತಾರೆ ಸಾಮಾನುಗಳು, ಕುರ್ಚಿ, ಚೇರು, ಸೋಫಾ ಎಲ್ಲ. ಇನ್ನು ಹುಡುಗ್ಬೇಕು ಎಲ್ಲಿ ಇಲ್ಲ ಕಸ, ಅದು ನಡು ಸ್ವಲ್ಪ ಇಷ್ಟೊಂದು 4 ಬಂಡಿ ಜಾಗ ಇರ್ತದೆ, ಅಷ್ಟು ಹುಡುಗಿಬಿಟ್ರೆ ಮುಗಿದೋಯ್ತು. ಭಾಳ ಚಿಂತಿಲ್ಲ. ಅವಂದ ನಾರಾಯಣಂದು ದೌನಂದ ವೈಕುಂಠ. ಆ ವೈಕುಂಠದ ಕಸ ಹುಡುಗಿದಾಗ ಎಂದ ಕಸ ಹುಡುಗೋದಿಲ್ಲ.
ಅಪರೂಪದಿಂದ ಕಸ ದೊಡ್ಡ ಜಾಗ ಹುಡಿದವ್ರಿಗೆ ಗೊತ್ತಾಗ್ತದೆ, ಇಲ್ಲೆಲ್ಲ ನೋಯಿಸ್ಲಿಕ್ಕೆ ಶುರು ಆಗತ್ತೆ. ಈಗಿನವ್ರಿಗೆ ಯಾರಿಗೂ ಗಂಡಸರಿಗೂ ಅನುಭವಕ್ಕೆ ಬರೋದಿಲ್ಲ, ಹೆಣ್ಮಕ್ಳಿಗೆ ಪ್ರಾಕ್ಟೀಸ್ ಇರ್ತದೆ, ಅನುಭವಕ್ಕೆ ಇರೋದಿಲ್ಲ. ನಮಗೆಲ್ಲ ಅನುಭವ ಅದ ಚೆನ್ನಾಗಿ ಇಲ್ಲಿ ನೋಯಿಸ್ಲಿಕ್ಕೆ ಪ್ರಾರಂಭವಾಗ್ತದೆ. ದೇವರು ನೋಯಿಸ್ತು ಕಾಲು ವೈಕುಂಠದ ಕಸ ಎಲ್ಲ ಹುಡುಗೋದ್ರೊಳಗೆ. ಲಕ್ಷ್ಮಿ ಬಿಸಿ ನೀರಂದ, ಎಲ್ಲಿ ಲಕ್ಷ್ಮೀ ದೇವಿ ಬಿಸಿನೀರು ಕಾಚಿಡ್ಬೇಕು ಅವನಿಗೆ. ಬಿಸಿನೀರು ಹೋಗಾಚೆ ನಿನ್ ಬಿಟ್ಕೊ, ನಾ ಮಾಡ್ತೀನಿ ಅಂದ. ಸ್ನಾನ ಮಾಡಿದ. ಲಕ್ಷ್ಮಿ ಉಪಹಾರ ಅಂದ. ಯಾರು ತಂದು ಕೊಡೋರು ಉಪಹಾರವಿಲ್ಲ, ಮಾಡಿಕೊಂಡ ತಾನೇನೋ ಉರುಪಿನಿಂದ. ಊಟ ಆಯ್ತು, ಉಪಹಾರಕ್ಕೊಂದು 20 ಬಾಂಡಿ, ಊಟಕ್ಕೊಂದು 40 ಬಾಂಡಿ ಎಲ್ಲ ಮಾಡಿ ಭಾರಿ ಭಾರಿ ರುಚಿ ಐಟಮ್ಗಳು ಮಾಡಿಕೊಂಡ, ತಿಂದ. ಸಿಂಕ್ ಎಲ್ಲ ತುಂಬಿತ್ತು. ತಿಕ್ಕೋರು ಯಾರಲ್ಲಿ? ಒಂದಕ್ಕೊಂದು ಟೆನ್ಷನ್ ಪ್ರಾರಂಭವಾಯ್ತು ಅವನಿಗೆ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ನೋಡಿದ. ಮನೆ ಹೆಣ್ಮಕ್ಳು ಇಲ್ಲದೆ ಇರೋ ಮನೆ ಹೋದ್ ಕೂಡಲೇ ಗೊತ್ತಾಗ್ಬಿಡ್ತದೆ ಈ ಮನೆಯೊಳಗ ಎಲ್ಲ ಊರಿಗೆ ಹೋಗ್ಯಾರ ಅಂತ ಅನ್ನೋದು. ಅಷ್ಟು ಅಸ್ತವ್ಯಸ್ತ ಮಾಡಿಬಿಟ್ಟ. ಕೊನೆಗೆ ಇನ್ನೇನು ಲಾಸ್ಟ್ ಆಪ್ಷನ್ ಏನು? ತೀರ್ಥಯಾತ್ರಕ್ಕೆ ಹೋಗ್ಬಿಡೋದಿನ್ನ. ಇನ್ನು ಆಕೆ ಎಂದು ಬರ್ತಾಳ, ಬರೋವರೆಗೆ ಸುಮ್ಮ ಒಂದೊಂದು ಕಡೆ ಊಟ ಆಗ್ತದೆ, ಆರಾಮ್ ಇರ್ತದಂತೆ. ದೇವ್ರ ವಿಚಾರ ಮಾಡಿದಾಗ ಇನ್ನು ನಾನು ವೈಕುಂಠದೊಳಗೆ ಇರೋದ್ರೊಳಗೆ ಅರ್ಥಿಲ್ಲ ಅಂತ ಹೇಳಿ ದೇವರ ವಿಚಾರವನ್ನು ಮಾಡಿ ಕೆಳಗೆ ಇಳಿದು ಬಂದ. ಎಲ್ಲಿ ಬಂದ ಅಂತಂದ್ರೆ ಈ ಬೆಟ್ಟದ ಮೇಲೆ ಬಂದ. ಹಾಗಾದ್ರೆ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರು ಇರ್ಲಿಲ್ಲೇನು ಅಂತಂದ್ರೆ ಇದು ಭವಿಷ್ಯೋತ್ತರ ಪುರಾಣ. ಮುಂದೆ ಏನಾಗ್ತದೆ ಅನ್ನೋದನ್ನು ದೇವರು ಇವತ್ತು ತೋರಿಸಿಕೊಡ್ತಾ ಇದ್ದಾನೆ. ಏನ್ ತೋರಿಸಿಕೊಡ್ತಾನೆ ಅಂದ್ರೆ, ಸಣ್ಣ ಕಾರಣಕ್ಕೆ ಗಂಡನಿಗಿಂತ ಹೆಂಡತಿ ಸ್ವಲ್ಪ ಉದ್ದಿದ್ದಾಳೆ, ಡೈವರ್ಸು. ನಡೀತಾ ಇರುವಾಗ ಗಂಡನಿಗಿಂತ ಮುಂದೆ ಹೋಗ್ತಿದ್ಲು ಅವಳು, ಅದಕ್ಕಾಗಿ ಡೈವರ್ಸು. ಮನೆಯೊಳಗೆ ಯಾರೋ ಬೈದ್ರು, ಅದಕ್ಕಾಗಿ ಡೈವರ್ಸು. ಸಣ್ಣ ಸಣ್ಣ ಕ್ಷುದ್ರ ಕಾರಣಕ್ಕೆ ಆ ಜಗಳ, ಡೈವರ್ಸ್ ಆಗದೇ ಇದ್ರು ಜಗಳ ಮಾತ್ರ ಒಂದು 10 ದಿವಸದವರೆಗೆ ಅದು ಜಗ್ತಾ ಇರುತ್ತೆ. ಈ ತರಹದ ಕೆಲಸಗಳು ಆಗಬಾರದು. ಇಲ್ಲದೇ ಇದ್ರೆ ನಮ್ಮ ಪರಿಸ್ಥಿತಿ ಬಂದ ಹಾಗೆ ಬಂದಿತ್ತು ಎನ್ನುವುದನ್ನು ಆ ಶ್ರೀನಿವಾಸ ನಾರಾಯಣ ಇಬ್ರು ನಮಗೆ ಎಚ್ಚರಿಸ್ತಾರೆ. ಇತಿ ಪ್ರೇಮಣಾಚ ಕಲಹಂ. ನಮ್ದೆಲ್ಲ ಜಗಳಗಳು ಭಾರಿ ತುರುಸು ಮುರುಸಿನ ಜಗಳ. ಆ ಲಕ್ಷ್ಮೀನಾರಾಯಣರ ಜಗಳವೇನಿತ್ತು? ಇತಿ ಪ್ರೇಮಣಾಚ ಕಲಹಂ. ಪ್ರೀತಿಯಿಂದ ಜಗಳವಾಡಿದರು. ಯಾಕೆ? ಅವರ ಜಗಳ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡೋದಕ್ಕಾಗಿ ಇತ್ತು. ಆದ್ದರಿಂದಾಗಿ ಸಣ್ಣ ಪುಟ್ಟ ಜಗಳವಾಯಿತು. ಜಗಳವಾಗಿ ಅಲ್ಲಿಂದ ಕೆಳಗಿಳಿದು ಬರ್ತಾನೆ. ಕೆಳಗಿಳಿದು ಬಂದಾಗ ಎಲ್ಲಿ ಬರಬೇಕು ಅಂತ ವಿಚಾರವನ್ನು ಮಾಡಿದಾಗ, ಗಂಗಾದಿ ಸರ್ವತೀರ್ಥಾನಾಂ ಜನ್ಮ ಭೂಮಿರ್ ವಿರಾಜತೆ. ಗಂಗಾ ನದಿ ಮೊದಲು ಮಾಡಿಕೊಂಡು ಎಲ್ಲಾ ತೀರ್ಥಗಳಿಗೆ ತಾಯಿ ಸ್ಥಾನದಲ್ಲಿರೋದು ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ. ಇವತ್ತು ಸ್ವಾಮಿ ಪುಷ್ಕರಣಿಯೊಳಗೆ ನಾವ್ಯಾರು ಸ್ನಾನ ಮಾಡ್ಲಿಕ್ಕೆ ಭಾಳ ಸಮಸ್ಯೆ ಮಾಡಿಕೊಳ್ತೇವೆ. ಅಲ್ಲಿ ಯಾಕೆ ಸ್ನಾನ ಮಾಡ್ಬೇಕು? ಯಾಕೆ ಮಠದೊಳಗೆ ಬಿಸಿ ಬಿಸಿ ನೀರು ಅದ, ಫಸ್ಟ್ ಕ್ಲಾಸ್ ಅದ, ಎಲ್ಲ ಅನುಕೂಲವಿದೆ, ಅಲ್ಲಿ ಯಾಕೆ ಹೋಗಿ ಮುಳುಗ್ಬೇಕಂತೆ? ಹಾಗೆಲ್ಲ ಅಲ್ಲ. ತಸ್ಯಾಂ ಯೇ ಸ್ನಾತಿ ಮನುಜಾಹ ತೇ ಧನ್ಯಾಹ ಪುಣ್ಯವರ್ಧನ. ಸ್ವಾಮಿ ಪುಷ್ಕರಣಿಯೊಳಗೆ ಯಾರು ಸ್ನಾನ ಮಾಡ್ತಾರೆ ಅವನು ಜಗತ್ತಿನೊಳಗೆ ಧನ್ಯ. ಪುರಾಣ ಹೇಳುತ್ತೆ, ಬಹಳ ಸುಂದರವಾದ ಕಥೆಗಳನ್ನು ಹೇಳುತ್ತೆ. ಸ್ವಾಮಿ ಪುಷ್ಕರಣಿ ಸ್ನಾನಂ ಸದ್ಗುರು ಪಾದಸೇವನಂ ಏಕಾದಶಿ ವ್ರತಂಚಾಪಿ ತ್ರಯಂ ಅತ್ಯಂತ ದುರ್ಲಭಂ. ಜಗತ್ತಿನೊಳಗೆ ದುರ್ಲಭವಾದದ್ದು 3 ಅಂತೆ. ಒಂದು ಸ್ವಾಮಿ ಪುಷ್ಕರಣಿ ಸ್ನಾನ, ಇನ್ನೊಂದು ಸದ್ಗುರುಗಳ ಪಾದಸೇವನ, ಇನ್ನೊಂದು ಏಕಾದಶಿ ವ್ರತ. ಇವು 3 ನಮಗೂ ದುರ್ಲಭವಾಗಿ ಬಿಟ್ಟಿದೆ. ಯಾಕೆ? ತಿರುಪತಿ ಹೋದಾಗ ಮಠದಾಗ ಸ್ನಾನ ಮಾಡ್ತೀವಿ, ಗುರುಗಳೇ ಇಲ್ಲ, ಗುರುಗಳ ಪಾದ ಪೂಜೆ ಮಾಡೋದು ದೂರದ ಮಾತು. ಯಾಕೆ? ಈಗಿನ ಗುರುಗಳೆಲ್ಲ ಟೀಚರ್ಗಳಿದ್ದಾರೆ, ಅವ್ರಿಗೆ ಪಾದ ಪೂಜೆ ಮಾಡೋ ಆಪ್ಷನ್ ಇರೋದಿಲ್ಲ. ಇನ್ನು ಏಕಾದಶಿ, ಇನ್ನು 14ನೇ ತಾರೀಕು ಏಕಾದಶಿ ಅಂದ್ರೆ 4ನೇ ತಾರೀಕೆ ಟೆನ್ಷನ್ ಶುರು ಆಗಿಬಿಡುತ್ತೆ. ಅಂತೂ ಬಂತಪ್ಪ, ಹಬ್ಬ ಮುಗಿದು ಮರುದಿವಸನೇ ಏಕಾದಶಿ ಬಂತಲ್ಲ ಅಂತ. ಹಾಗಾಗಿ ಅದನ್ನೂ ದುರ್ಲಭ. ಹಾಗೆಲ್ಲ ಅಲ್ಲ. ಜಗತ್ತಿನೊಳಗೆ ಈ 3 ಹೇಗಾದರೂ ಮಾಡಿ ಸಾಧಿಸಿಕೊಳ್ಳಲೇಬೇಕು ಅಂತ ತಿಳಿಸ್ತಾ ಮುಂದೆ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ. ತಿಸ್ರಕೋಟಿ ಅರ್ಧಕೋಟಿ ಚ. ಸ್ವಾಮಿ ಪುಷ್ಕರಣಿ ಒಟ್ಟಾರೆ ಎಷ್ಟು ಪುಷ್ಕರಣಿಗಳಿಗೆ ತಾಯಿಯಾಗಿದ್ದಾಳೆ ಅಂತಂದ್ರೆ 3.5 ಕೋಟಿ ತೀರ್ಥಗಳಿಗೆ ತಾಯಿಯಾಗಿದ್ದಾಳೆ ಸ್ವಾಮಿ ಪುಷ್ಕರಣಿ. ಸ್ವಾಮಿ ಪುಷ್ಕರಣಿಯೊಳಗೆ ಅನೇಕ 100 ತೀರ್ಥಗಳಿವೆ. ನಾವೇನು ವರಾಹ ದೇವರ ಎದುರಿಗೆ ಸ್ನಾನ ಮಾಡ್ತೇವೆ ಅದು ವರಾಹ ಪುಷ್ಕರಣಿ. ಆ ಎಲ್ಲದಕ್ಕೆ ಸ್ವಾಮಿನಿಯಾಗಿದ್ದಾಳೆ ಸ್ವಾಮಿ ಪುಷ್ಕರಣಿ ಇತ್ಯಾದಿಯಾಗಿ ಸಾಕಷ್ಟು ಮಹಿಮೆಗಳನ್ನು ಹೇಳ್ತಾರೆ. ಅಂತಹ ಸ್ವಾಮಿ ಪುಷ್ಕರಣಿಯನ್ನು ನೋಡಿ ಶ್ರೀನಿವಾಸ ಇಲ್ಲಿಗೆ ಬಂದು ಇರಬೇಕು ಅಂತ ಬಂದವನು ಎಲ್ಲಿರಬೇಕು? ಹುತ್ತಿನೊಳಗೆ ಇಳಿದುಕೊಂಡ. ಎಷ್ಟು ವರ್ಷ? 10,000 ವರ್ಷ ಅಲ್ಲಿ ಸುಖವಾಗಿ ಇದ್ದ. 10,000 ವರ್ಷವಾದ ಮೇಲೆ ಲಕ್ಷ್ಮೀದೇವಿ ಚಿಂತಿಸುರಾಯಿತು.
ನಾನೇನೋ ಜಗಳಾಡಿ ಬಂದ್ಬಿಟ್ಟೆ, ಪುಣ್ಯಾತ್ಮ ಇಷ್ಟು ದಿವಸ ಏನು ತಿಂದಾನ, ಏನು ಊಟ ಮಾಡ್ಯಾನ, ಏನು ಮಾಡ್ಯಾನ ನನ್ನ ಗಂಡ ಅಂತ ವೈಕುಂಠಕ್ಕೆ ನೋಡಿದರೆ ವೈಕುಂಠದೊಳಗೆ ಇಲ್ಲ. ಹಾಗಾಗಿ ಭೂಮಿ ಮೇಲೆ ಎಲ್ಲಿದ್ದಾನೆ ಹುಡುಕೋಣ ಅಂತೇಳಿ ಯಾವಾಗ ಹುಡುಕುವ ನೆನಪು ಬಂತವಳಿಗೆ 10 ದಿನ ಅಲ್ಲ, 20 ದಿನ ಅಲ್ಲ, 50 ದಿನ ಅಲ್ಲ, ಜಸ್ಟ್ 10,000 ವರ್ಷ ಆದಮೇಲೆ ಆಗ ಬ್ರಹ್ಮದೇವರಿಗೆ ಕರೀತಾರೆ. ಬ್ರಹ್ಮ, ನೀನು ಆಕಳಾಗೋನ್ಲು ಲಕ್ಷ್ಮಿ, ರುದ್ರದೇವರು ಕರು ಅಲ್ಲು. ಹುಡುಕ್ತಾ ಹುಡುಕ್ತಾ ಬಂದರು, ಚೋಳರಾಜನ ಹತ್ರ ಬರ್ತಾರೆ. ಆ ಚೋಳರಾಜನಿಗೆ ಹೆಂಡತಿಗೆ ಹೋಗಿ ಹೇಳ್ತಾಳೆ, ಅದ್ಭುತವಾದ ಆಕಳಿದೆ, ಈ ಆಕಳಿನಿಂದ ಬರುವ ಹಾಲು ಕುಡಿದ್ರೆ ಮುಪ್ಪೇ ಬರುವುದಿಲ್ಲ, ಹೆಣ್ಮಕ್ಳಿಗೆ ಇದೇ ಬೇಕು. ಹಾಗಾಗಿ ಅವಳಿಗೆ ಭಾರಿ ಹಿಗ್ಗಾಯ್ತು. ಆಕಳ ಖರೀದಿ ಮಾಡಿದ್ರು. ಆಕಳು ಖರೀದಿ ಮಾಡಿ ಒಂದೇ ದಿವಸ ಆಕಳು ಅವಳಿಗೆ ಹಾಲು ಕೊಟ್ಟು, 2ನೇ ದಿವಸದಿಂದ ಎಲ್ಲಿ ತನ್ನ ಸ್ವಾಮಿ ಇದ್ದಾನೆ ನಾರಾಯಣನನ್ನು ಹುಡುಕಿತು. ಹುತ್ತಿನೊಳಗೆ ನಾರಾಯಣ ಇದ್ದ, ನಾರಾಯಣ ಹತ್ರ ಹೋಗ್ಬೇಕು. ಹುತ್ತಿನ ಮೇಲೆ ಸಹಸ್ರ ಶೀರ್ಷ ಪುರುಷ ಅಂತ ಚೆನ್ನಾಗಿ ಅಲ್ಲಿ ಅಭಿಷೇಕವನ್ನು ಮಾಡಬೇಕು. ದೇವರ ಆನಂದದಿಂದ ಸ್ವೀಕಾರವನ್ನು ಮಾಡಿದ. ನಮಗನ್ಸತ್ತೆ ಆ ಹುತ್ತಿನ ಮೇಲೆ ಹಾಲು ಬಿದ್ದಿದೆ, ಅದರಿಂದ ಮಣ್ಣಿನಿಂದ ಸಹಿತವಾಗಿ ಹಾಲು ಬಂತಲ್ಲ, ದೇವರು ಸ್ವೀಕಾರ ಮಾಡಿದ್ನ. ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತ್ಯ ಪ್ರಯಚ್ಛತಿ, ಏನ್ ಕೊಟ್ಟರು ಸ್ವೀಕಾರವನ್ನು ಮಾಡ್ತಾನೆ, ಏನ್ ಬಿಟ್ಟರು ಅವನಿಗೇನು ಸಮಸ್ಯೆ ಇಲ್ಲ. ಹಾಗಾಗಿ ನಾವು ನೈವೇದ್ಯ ಮಾಡೋದೇ ಇಲ್ಲ. ಏನ್ ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಆದ್ರಿಂದಾಗಿ ದೇವ್ರ ಪೂಜೆ ಮಾಡುವಾಗ ನೀರು ನೈವೇದ್ಯ ಮಾಡ್ತೀವಿ. ಒಂದು 4 ಕಲಸಕ್ಕೆ ಅಷ್ಟು ನೀರಿನ ಮೇಲೆ ನಮ್ಮ ಹೊಟ್ಟೆ ತುಂಬಲಿ, ಆ 4 ಕಲಸಕ್ರ ಮೇಲೆ ನಮ್ಮ ಜೀವನ ನಡೀಲಿ. ನಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ದೇವ್ರಿಗೆ ನಡೆಸ್ತೀವಿ. ಯಾಕಂದ್ರೆ ನಾವು ಏನ್ ಕೊಟ್ಟರು ಅವನು ಸ್ವೀಕಾರ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಹಾಗಾಗಿ ಹಾಲಿನಿಂದ ಅಭಿಷೇಕ ಮಾಡಿದ. ಇಲ್ಲಿ ಹಾಲು ಸಿಗ್ತಾ ಇಲ್ಲ. ಅವನು ಗೋಪಾಲನ ಕರೆದು, ಏ ಗೋಪಾಲ ಬಾ ಇಲ್ಲ, ಏನು ಆಕಳು ಹಾಲು ಕೊಡ್ತಾ ಇಲ್ಲ, ನೀನು ಕುಡಿತಾ ಇದ್ದೀಯಾ, ಮಾಡ್ತಾ ಇದ್ದೀಯಾ, ಏನು ಮಾಡ್ತಾ ಇದ್ದೀಯ? ನನಗೆ ಗೊತ್ತಿಲ್ಲಮ್ಮ ಅಂದ. ಗೊತ್ತಿಲ್ಲ ಅಂದ್ರೆ ನಿನ್ನಿಂದ ಕೊಟ್ಟಾರೋ ಆಕಳು, ಗೊತ್ತಿಲ್ಲ ಅಂದ್ರೆ ಏನು ಅಂತ ಹೇಳಿ ಬಾರ್ಕೋಲ್ ತೊಗೊಂಡು 4 ಬಾರಿಸಿದ್ರು. ಚೆನ್ನಾಗಿ ತಲೆ ಕೆಟ್ಟಿತ್ತು. ಮರು ದಿವಸ ಇದು ಕೂಡ ನಮಗೆ ಭವಿಷ್ಯೋತ್ತರ. ತಲೆ ಕಟ್ಟಿ ದೊಡ್ಡ ಕೊಡ್ಲಿ ಹಿಡ್ಕೊಂಡು ಆಕಳದಿಂದ ಬೆನ್ನತ್ತಿ ಹೋದ. ಆ ಆಕಳು ಯಥಾ ಪ್ರಕಾರ ಹೋಯ್ತು, ಹುತ್ತಿನ ಹತ್ರ ನಿಂತು ಹಾಲನ್ನು ಚೆನ್ನಾಗಿ ದೇವರಿಗೆ ಅಭಿಷೇಕ ಮಾಡಿತು. ಅವನಂದ, ಅಲೇ ಮಗನೇ, ಆಕಳು ಹಿಂಗೆ ಮಾಡ್ಲಿಕ್ಕತ್ತದನ, ಹಾಗಾದರೆ ಈ ಕೊಡ್ಲಿಯಿಂದ ಆಕಳನ್ನು ಕೊಂದೇ ಬಿಡ್ತೀನಿ ಅಂತ ಹೊರಟ. ಆ ಹುಚ್ಚಿಗೆ ಎಚ್ಚರಿಲ್ಲ. ಕಲಿಯುಗದೊಳಗೆ ಹೀಗೆ ದಡ್ಡತನ ಆಗತ್ತೆ. ಯಾವುದೋ ಮ್ಯಾಚ್ ಸೋಲತ್ತೆ, ಸೋತ್ಕೊಳ್ಳಿ TV ಅಪ್ಪಳಿಸಿಬಿಡ್ತಾನೆ. ಆ ಟಿವಿಯಿಂದ ನಾನು ಲೈಫ್ ಟೈಮ್ ಲಾಸ್ ಆಗತ್ತೆ ವಿಚಾರ ಮಾಡೋದಿಲ್ಲ. ಒಂದು ದಿನ ಹಾಲು ಕೊಟ್ಟಿಲ್ಲ, ಬಾರ್ಕೋಲಿಂದ 4 ಬಾರಿಸಿದಾಳೆ ಅವಳು. ಅಂತದ್ದು ಆಕಳನ್ನೇ ಕೊಂದಾಕಿದ್ರೆ ನನ್ನ ಉಳಿಸ್ತಾಳೆ ಅಂತ. ಸ್ವಲ್ಪ ಕಾಮನ್ ಸೆನ್ಸ್ ಬೇಡ, ಸ್ವಲ್ಪ ಎಚ್ಚರಿಕೆ ಬೇಡ. ಕಲಿಯುಗದೊಳಗೆ ಎಚ್ಚರಿಕೆಯನ್ನು ತಪ್ಪಿಬಿಡ್ತಾರೆ ಸಿಟ್ಟಿನ ಬರೋದೊಳಗೆ. ಏನ್ ಮಾಡ್ತಾರೆ ಗೊತ್ತಾಗುದಿಲ್ಲ. ಎದುರು ತಂದೆ ಇರ್ತಾನೆ, ತಾಯಿ ಇರ್ತಾನೆ, ಗುರು ಇರ್ತಾನೆ, ಬಂಧು ಇರ್ತಾನೆ, ಬಳಗ ಇರ್ತಾನೆ, ದೊಡ್ಡವರು ಇರ್ತಾರೆ, ಹಿರಿಯರು ಇರ್ತಾರೆ. ಯಾವ ಎಚ್ಚರಿಕೆಯೂ ಇರಲ್ಲ. ಸಿಟ್ಟಿನೊಳಗೆ 4 ಬಾರಿಸ್ತಾನೆ, ಹೋಗ್ಬಿಡ್ತಾನೆ. ಅದರಿಂದ ಹಾನಿ ಯಾರಿಗೆ? ತನಗೇ ಹಾನಿ. ಹಾಗಾಗಿ ಇದರಿಂದ ಎಚ್ಚರಿಕೆ ಇರಬೇಕು ಅಂತ ತೋರಿಸ್ತಾನೆ. ಹೋಗಿ ಹೊಡಿಲಿಕ್ಕೆ ಹೋದರೆ ದೇವರಂತಾನೆ, ಸಣ್ಣ ತುಳಸಿ ಕೊಟ್ಟವನನ್ನು ನಾನು ರಕ್ಷಣೆ ಮಾಡ್ತೇನೆ, ವೈಕುಂಠದಿಂದ ಬಂದು ಹಾಲು ಕೊಡುವ ಬ್ರಹ್ಮದೇವರನ್ನ ರಕ್ಷಣೆ ಮಾಡುವುದಿಲ್ಲ ಅಂತ ಹೇಳಿದ. ಆಕಳನ್ನು ಪಕ್ಕಕ್ಕೆ ಸರಿಸಿದ, ತಾನು ಎದ್ದು ನಿಂತ, ತಲೆಗೆ ಏಟು ಬಿದ್ದರೆ ಪುಣ್ಯಾತ್ಮ 7 ಮೊಳದಷ್ಟು ರಕ್ತ ಹಾರಿಸ್ತಾನೆ ಕಾರಂಜಿ. ಎಲ್ಲಿಂದ ರಕ್ತ ಬಂತು, ಏನ್ ಮಾಡಿದ, ಹೇಗೆ ಸೃಷ್ಟಿ ಮಾಡಿದ? ಆ ಶ್ರೀನಿವಾಸನೇ ಇಲ್ಲಿ ಬಂದು ತಿರುಪತಿಯಿಂದ ಬಂದು ಇಲ್ಲಿ ನೆಲೆ ನಿಂತಿದ್ದಾನೆ. ಈ ಎಲ್ಲ ಆ ಶ್ರೀನಿವಾಸ ಲಕ್ಷ್ಮೀದೇವಿ ಮುಂದೆ ಹೋದಾಗ ಈ ಚಿಂತನೆ ಬರಬೇಕಲ್ಲಿ. ಕೆಲವರಿಗೆ ಸಣ್ಣ ಇಂಜೆಕ್ಷನ್ ಟೆನ್ಷನ್ ಆಗಿಬಿಡ್ತದೆ. ಆ ಬ್ಲಡ್ ಟೆಸ್ಟಿಗೆ ರಕ್ತ ತೆಗಿತಾರಲ್ಲ, ತಲೆ ತಿರುಗಿ ಬಿಡ್ತದೆ ಅವರಿಗೆ. ಹಾಗಿರುವಾಗ ಆ ಕಾರಂಜಿ ಹಾಗೆ ರಕ್ತ ಹರಿದು ಬಂದ್ರೆ ಆ ಗೋಪಾಲಕ ತಲೆ ಕೆಟ್ಟು ಹೋಗಿ ತಲೆ ತಿರುಗಿ ಮೂರ್ಛೆ ಹೋಗಿ ಬಿದ್ಬಿಟ್ಟ. ಅವನು ಸತ್ಯ ಹೋದ. ಮೂರ್ಛೆ ಹೋಗೋದಲ್ಲ, ಎದೆ ಹೊಡ್ಕೊಂಡು ಸತ್ಯ ಹೋಗ್ಬಿಟ್ಟ. ಆಕಳು ನೇರವಾಗಿ ಆಕಾಶರಾಜನ ಹತ್ರ ಹೋಗಿ ಬಿಲಿ ಒದ್ದಾಡ್ಲಿಕ್ಕತ್ತದ. ಚೋಳರಾಜನ ಹತ್ರ ಹೋಯ್ತು, ಬಿಲಿ ಒದ್ದಾಡ್ಲಿಕ್ಕತ್ತದ. ಆ ಚೋಳರಾಜನಿಗೆ ಗೊತ್ತಾಯ್ತು ಆಕಳಿಗೆ ಏನೋ ಆಗಿದೆ ನೋಡಿ ಅಂದ. ಆಕಳು ಹಿಂದೆ ಮುಂದೆ ಹೋಗ್ತಾ ಇದೆ. ಎಲ್ಲರೂ ಹಿಂದೆ ಹೋಗ್ತಾ ಇದ್ದಾರೆ. ಚೋಳರಾಜನು ಹಿಂದೆ ಬರ್ತಾ ಇದ್ರೆ ಆ ಬೆಟ್ಟ ಹತ್ತಿ ಬರ್ತಾ ಇರುವಾಗ ರಕ್ತದ ಮಡು ಹರಿತಾ ಬರ್ತಾ ಇದೆ. ಚೋಳರಾಜ ಅಂದ, ಏನೋ ಆಗಿದೆ, ಅನರ್ಥವಾಗಿದೆ, ದೊಡ್ಡ ಅನರ್ಥವಾಗಿದೆ, ಬೇಗ ನಡೀರಿ ಅಂತೇಳಿ ಓಡಿ ಹೋಗಿ ನೋಡಿದ್ರೆ ಆ ಶ್ರೀನಿವಾಸ ಕೈ ಹಿಡಿದು ನಿಂತಾನೆ, ರಕ್ತ ಹರಿತಾ ಇದೆ. ಈ ಚೋಳರಾಜ ಬಂದು ಕೂಡಲೇನೆ, ಏನೋ ಮಾರಾಯ, ನಿನ್ನ ಆಕಳನ್ನ ಹೀಗೆ ಮಾಡಿದ್ದು? ಹೌದು ಅಂತಂದ. ಹಾಗಾದರೆ ನೀನು ಪಿಶಾಚೋ ಭವ ದುರ್ಬುದ್ಧೆ, ಪಿಶಾಚ ಆಗಿ ಹೋಗು,
ಶಾಪ ಕೊಟ್ಬಿಟ್ಟ. ಶೋಯ್ ಗಪ್ ಗಪ್ ಶಾಪ ಕೊಟ್ಬಿಟ್ಟ. ಅವನು ಚೋಳರಾಜ ಅಂದ, ನಂದೇನು ತಪ್ಪದ ಅಂದ, ನಾನೇನು ಮಾಡೀನಿ? ಯಾವನೋ ಆಕಳ ಖರೀದಿ ಮಾಡಿದ್ದು ನನ್ನ ಹೆಂಡತಿ, ಹಾಲು ಕೊಟ್ಟಿಲ್ಲ ಆಕಳನ್ನು ಹೊಡಿಲಿಕ್ಕೆ ಹೋದವನು ಈ ಗೋಪಾಲಕ, ಬಡಿಸಿಕೊಂಡಿದ್ದು ನೀನು, ನನಗೇನೂ ಸಂಬಂಧವಿಲ್ಲ, ನನಗೆ ಯಾಕೆ ಶಾಪ ಅಂದ? ನನಗೆ ಯಾಕೆ ಶಾಪ ಅಂದ್ಕೊಳ್ಳೆ ದೇವರಂತಾನೆ, ಪಾಪಿಷ್ಠೋಸಿ ದುರಾಚಾರ, ನಾನು ಭಾರಿ ಪಾಪಿಷ್ಠ, ನಾನು ದುರಾಚಾರಿ, ನನಗೆ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗಲಿಲ್ಲ, ನಾನೇನು ಕಣ್ಣು ಮುಚ್ಚಿ ಶಾಪ ಕೊಟ್ಬಿಟ್ಟೆ, ಆದರೆ ನೀನು ಪಿಶಾಚಿ ಆಗೋದು ನಿಶ್ಚಿತ. ಹಾಗಾದ್ರೆ ಏನು ಮಾಡಬೇಕು? ಏನಿಲ್ಲೇ ಅಲ್ಲ, ಮುಂದೆ ಆಕಾಶರಾಜ ತನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತಾನೆ, ಆಗ ವಜ್ರದ ಕಿರೀಟವನ್ನು ಕೊಡ್ತಾನೆ. ಶುಕ್ರವಾರದ ದಿನ 48 ನಿಮಿಷಗಳವರೆಗೆ ಆ ವಜ್ರದ ಕಿರೀಟವನ್ನು ನಾನು ಧಾರಣ ಮಾಡ್ತೇನೆ, ಆಗ ನಿನಗೆ ಸಂತೋಷವಾಗತ್ತೆ, ನಿನಗೆ ಆನಂದವಾಗತ್ತೆ, ಮತ್ತೆ ನೀನು ಪಿಶಾಚಿ. ಎಂಥ ಘೋರವಾದ ಶಾಪವಿದೆ. ಈ ಈ ವಿಷಯವನ್ನು ಯಾಕೆ ಇಲ್ಲಿ ವೆಂಕಟೇಶ ಮಹಾತ್ಮ್ಯದಲ್ಲಿ ಹೇಳಿದ್ರು, ಅದರಿಂದ ನಾವೇನು ತಿಳಿಬೇಕು ಅಂತಂದ್ರೆ, ತಪ್ಪು ಚೋಳರಾಜಂದಿಲ್ಲ. ಯಾಕೆ? ಆಕಳ ಖರೀದಿ ಮಾಡಿದವ್ರು ಯಾರೋ, ಮಾರಿದವ್ರು ಯಾರೋ, ಹಾಲು ಉಂಡವ್ರು ಯಾರೋ, ಸಮ್ಮಾನ ಮಾಡಿದವ್ರು ಯಾರೋ. ಚೋಳರಾಜನಿಗೆ ಯಾಕೆ ಶಾಪ ಅಂತಂದ್ರೆ, ಎಲ್ಲದರ ಹೊಣೆಗಾರಿಕೆ ಯಜಮಾನನ ಮೇಲಿರುತ್ತೆ. ಮನೆಯೊಳಗೆ ಮೊಮ್ಮಗ ಸಂಧ್ಯಾವಂದನ ಮಾಡಲಿ, ಅವನಿಗೆ ಟೈಮ್ ಇಲ್ರಿ, ನಾನೇನು ಮಾಡಲಿ ಅಂತಂದ್ರೆ ನಡೆಯುವುದಿಲ್ಲ. ಇದು ಹೊಣೆಗಾರಿಕೆ ಯಜಮಾನನ ಜವಾಬ್ದಾರಿ, ಹಿರಿಯರ ಜವಾಬ್ದಾರಿ. ಅದಕ್ಕಾಗಿ ಕನ್ನಡದಲ್ಲಿ ನಾನು ನೋಡಿ ಪ್ರಸಿದ್ಧವಾದದ್ದು, ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ. ಹಿರಿಯರು ಸಂಧ್ಯಾವಂದನ ಮಾಡ್ತಿದ್ರೆ ಗಪ್ ಚುಪ್ ಬಂದು ಸಂಧ್ಯಾವಂದನ ಮಾಡಿ ಹೋಗ್ತಾರೆ ಮಕ್ಕಳು, ಮೊಮ್ಮಕ್ಕಳು. ಮತ್ತಿನ್ನು ಅವರೇ ಬಿಟ್ಟಾರಂದ್ಮೇಲೆ ನಾನು ಯಾಕೆ ಮಾಡಲಿ ಅಂತ. ಅವರು ಉಪವಾಸ ಮಾಡ್ತಿದ್ರೆ ಗಪ್ ಚುಪ್ ಗಂಭೀರವಾಗಿರ್ತಾರೆ. ಎಲ್ಲಿ ಹೊರಗೆ ಹೇಗೆ ಬೇಕಾಗಿದ್ರು ಮನೆಗೆ ಬಂದ ಗಂಭೀರವಾಗಿರ್ತಾರೆ. ಯಾಕೆ? ಹಿರಿಯರದೊಂದು ಆ ಥರದ ವ್ಯಕ್ತಿತ್ವವಿರ್ತದೆ. ಆ ವ್ಯಕ್ತಿತ್ವವನ್ನು ಗಳಿಸಿಕೊಂಡಿದ್ದ ಅಂತಂದ್ರೆ ಅವನು ಸೇಫ್. ಆ ಚೋಳರಾಜ ನಿನಗೆ ಆ ಥರದ ವ್ಯಕ್ತಿತ್ವವಿರಲಿಲ್ಲ, ಆದ್ರಿಂದ ನಿನಗೆ ಶಾಪಗ್ರಸ್ತನಾದಿ ಅಂತ ಹೇಳಿ ಶಾಪ ಕೊಡ್ತಾರೆ. ಇತ್ತಂ ಶಪ್ತೋ ನೃಪಶ್ರೇಷ್ಠ ಪಪಾತ ಭುವಿ ಮೂರ್ಛಿತ ಮುಹೂರ್ತಾಂತೆ ಸಮುತ್ಥಾಯ ಪ್ರೋವಾಚ ಜಗದೀಶ್ವರಂ ಕಿಮರ್ಥಂ ಶಪ್ತವಾನ್ ದೇವ, ಯಾಕೋ ಶಾಪ ಕೊಟ್ಟಿಯಾ ಅಂತ ಬೇಡಿಕೊಂಡಾಗ, ಪಾಪಿಷ್ಟೋಹಂ ದುರಾಚಾರೋಸ್ಮಿ, ನಾನು ಪಾಪಿಷ್ಟ, ನಾನು ದುರಾಚಾರಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಶಾಪ ಕೊಟ್ಟೆ, ಏನು ಮಾಡಲಿ ಹೇಳು ಅಂತ ಹೇಳಿ ದೇವರು ಅಪೋಲಜಿ ಬೇಡಿಕೊಳ್ತಾನೆ ಅವನಿಗೆ. ಆಮೇಲೆ ಮುಂದೆ ಹೇಳ್ತಾನೆ, ಆಯ್ತು ಬಿಡು, ನಿನಗೆ ಶಾಪ ಅಂದ್ರೆ ಇಷ್ಟ ಆಗಿದೆ, ನೀನು ಹೋಗು ಅಂತೇಳಿ, ಉದ್ಧಾರ ಆಗು ಅಂತೇಳಿ ಅವನಿಗೆ ಅನುಗ್ರಹವನ್ನು ಮಾಡಿ ಕಳಿಸಿದ. ಶ್ರೀನಿವಾಸ ಸ್ವಯಂ ತಾನು ಹುತ್ತಿನಲ್ಲಿ ವಾಸ ಮಾಡಿದ ಎಂಬುದಾಗಿ ತಿಳಿಸಿಕೊಡ್ತಾರೆ. ಮುಂದೆ ಏನೆಲ್ಲ ಕಥೆ ಆಯಿತು ಬಹಳ ವಿಸ್ತಾರವಾಗಿದೆ, ತಮಗೆಲ್ಲ ಊಟದ ಸಮಯವಾಗಿದೆ, ಆದ್ದರಿಂದಾಗಿ ಹೆಚ್ಚು ಹೇಳಲಿಕ್ಕೆ ಹೋಗದೇನೆ ಇವತ್ತಿಗೆ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಹೃತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ವೆಂಕಟೇಶೋ ವಾಸುದೇವ.